ಒಮ್ಮೆ ಮನೆ ಕಟ್ಟಿ ನೋಡಿ ಒಮ್ಮೆ ಮದುವೆ ಆಗಿ ನೋಡಿ ಅಂತ ಏನು ದೊಡ್ಡೋರು ಹೇಳ್ತಾರೆ. ಆ ಗಾದೆ ಮಾತು ಪ್ರಕಾರ ಎಲ್ಲರಿಗೂ ಒಂದು ಮನೆ ಕಟ್ಟೋ ಆಸೆ ಅಂತೂ ಇದ್ದೇ ಇರುತ್ತೆ. ಹಾಗೆ ನನಗೂ ನಿಮಗೂ ಎಲ್ಲರಿಗೂ ಇರುವಂಥ ಆಸೆನ ನಮ್ಮ ಬಿಲ್ಡ್ ಲೈನ್ ಕನ್ಸ್ಟ್ರಕ್ಷನ್ ಅವರು ಈ ಒಂದು ಮನೆನ ಬಿಲ್ಡ್ ಮಾಡಿ ನಮ್ಮ ಕಸ್ಟಮರ್ಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಕಂಪ್ನಿ ಸ್ಟಾರ್ಟ್ ಆಗಿ 9 years ಆಗಿದೆ. 35 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಸರ್ ನಿಜವಾಗ್ಲೂ ಒಂದು ದೊಡ್ಡ ಕನಸೇನೆ. ಆರ್ನ ನಿವಾಸ ಅನ್ನೋದು ನಮ್ಮ ಜೀವನದ ದೊಡ್ಡ ಕನಸು ಟು ಬಿ ಆನ್ ಅ ಫ್ರೆಂಡ್ ಸೈಡ್. ಸೊ ಆ ಕನಸನ್ನ ನನಸು ಮಾಡಿಕೊಟ್ಟಿದ್ದು ನಮ್ಮ ಜೈಂಕಾರ್. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಅರೌಂಡ್ 76 lakhs ಆಗಿದೆ. ಕೀ ಟು ಕೀ ಒಂದೊಂದು ಫ್ಲೋರ್ಗೂ ಬನ್ನಿ ಒಂದೊಂದು ಹೈಲೈಟ್ ಕಾಣಿಸುತ್ತೆ, ಒಂದೊಂದು ಫ್ಲೋರ್ಗೂ ಹೋಗಿ ಇನ್ನೊಂದು ಹೈಲೈಟ್ ಕಾಣಿಸುತ್ತೆ. ಸೊ ಆ ಥರ ನಮ್ಮನ್ನು ಅರ್ಥ ಮಾಡಿಕೊಂಡು ಮಾಡಿಕೊಟ್ಟಿದ್ದು ಜೈಂಕಾರ್ ಅವರು. ಜೈಂಕಾರ್ ಅವರು ನನಗೆ ಕನ್ಸ್ಟ್ರಕ್ಟರ್ ಅನ್ನೋದಕ್ಕಿಂತ ಈಸ್ ಮೈ ಫ್ರೆಂಡ್. ನಾವು ಆ ಥರನೇ ಬಾಂಡ್ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿವರೆಗೂ. ಯಾವುದೇ ಐಡಿಯಾ ತೊಗೊಂಡು ಬಂದರೂ ಸಹ ಒಂದಿಷ್ಟು ಆಪ್ಷನ್ಸ್ ಕೊಡ್ತಾರೆ, ನೀವು ನೋಡಿ ಅದರಲ್ಲಿ ಫಸ್ಟ್, ಆಮೇಲೆ ನನಗೆ ಹೇಳಿ ಅಂತ. ಸ್ಲ್ಯಾಬ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2000 rupees ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಇದಕ್ಕೆ ಹಿಡನ್ ಚಾರ್ಜಸ್ ಇನ್ನೊಂದು ಮತ್ತೊಂದು ಏನು ಎಕ್ಸಸ್ ಅಮೌಂಟ್ ಏನಿಲ್ಲ. ಎಲ್ಲಿ ಏನು ಬಂದರೆ ಕರೆಕ್ಟ್ ಆಗಿರುತ್ತೆ ವಾಸ್ತು ಪ್ರಕಾರ ನೋಡಿ. ಇವಾಗ ಇದು ಅಗ್ನಿ ಮೂಲೆ ಕಿಚನ್ನು, ದೇವ್ ಮೂಲೆ ಕುಬೇರ ಮೂಲೆನಲ್ಲಿ ಕುಬೇರ ಮೂಲೆ ಟಚ್ ಆಗದಲ್ಲೇ ಇರೋ ಥರ ದೇವ್ರ ಮನೆ, ವಾಯು ಮೂಲೆನಲ್ಲಿ ಮೆಟ್ಲು. ನಾವು ಯಾರು ವಾಸ್ತು ಹತ್ರ ಹೋಗ್ದಲ್ಲೇ ಇದ್ರು ಅವ್ರು ಅದನ್ನೆಲ್ಲ ನೋಡಿಕೊಂಡು ಇಲ್ಲ ನಾವು ಇದನ್ನು ಮಾಡೋಣ, ಇದನ್ನು ಮಾಡಿದ್ರೆ ಮನೆ ಚೆನ್ನಾಗಿ ಬರುತ್ತೆ, ಮನೆ ದೊಡ್ಡದಾಗಿ ಕಾಣಬೇಕು ಚಿಕ್ಕ ಸೈಟಲ್ಲಿ ಅಂತ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ನಮಗೆ ಗೈಡ್ ಮಾಡಿ ಇಲ್ಲಿವರೆಗೂ ಬರ್ಕೊಂಡು. ಬಜೆಟ್ ವೈಸ್ ಏನಾದರೂ ಕಾಂಪ್ರಮೈಸ್ ಸರ್, ಈ ಡ್ಯೂಪ್ಲೆಕ್ಸ್ ನ ಎಲಿವೇಶನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ ಸರ್? ಇದು ಆಕ್ಚುಲಿ ಬಂದು 20x40 ಪ್ಲಾಟ್ ಮೆಜರ್ಮೆಂಟ್ ನಮ್ಗೆ ಹೇಳ್ದಾಗೆ. ಜೊತೆಗೆ ನಿಮ್ಗೆ ಇನ್ನೊಂದು ಏನು ಯೂಸ್ ಮಾಡಿದೀವಿ, ನೀವು ಗೇಟ್ ಕೂಡ ನೋಡ್ಬೋದು. HPL ಶೀಟ್ ಮತ್ತೆ ತುಂಬಾ ಫ್ಯಾಬ್ರಿಕೇಶನ್ ವರ್ಕ್ ಪ್ಲಸ್ HPL ಶೀಟ್ ನ ಯೂಸ್ ಮಾಡಿದೀವಿ ನೋಡ್ಬೋದು ಆಸ್ ಪರ್ ಅವರ್ ಡಿಸೈನ್. ಪ್ಲಸ್ ಇದನ್ನ ನೋಡಬಹುದು. ಇದು ಬಂದ್ಬಿಟ್ಟು ನಿಮ್ ಕಂಪ್ಲೀಟ್ ಫ್ಯಾಬ್ರಿಕೇಶನ್ ವರ್ಕ್ ಬರುತ್ತೆ, MS ಫ್ಯಾಬ್ರಿಕೇಶನ್ ವರ್ಕ್ ಬರುತ್ತೆ. ಇದಕ್ಕೆ ಕಲರ್ ಪ್ಯಾಲೆಟ್ ಸ್ವಲ್ಪ ಡಿಫ್ರೆಂಟ್ ಶೇಡ್ ಕೊಟ್ಟಿದ್ದೀವಿ. 3 ಪ್ಯಾಲೆಟ್ಸ್ ಅಲ್ಲಿ ಕೊಟ್ಟಿದ್ದೀವಿ ಕಲರ್ ಕೋಡ್ ನ. ಜೊತೆಗೆ ಮೇಲ್ ನೋಡಿದ್ರೆ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಎಕ್ಸ್ಟ್ರಾ ರಾಫ್ಟರ್ 15 years ವಾರಂಟಿ. ಮೇಲ್ಗಡೆ ನೋಡಿ HPL ಕೊಟ್ಟಿದ್ದೀವಿ. ಪ್ಲಸ್ ಅದ್ರ ಮೇಲೆ ಫ್ಯಾಬ್ರಿಕೇಶನ್ ವರ್ಕ್ ಕೊಟ್ಟಿದ್ದೀವಿ. ಜೊತೆಗೆ ನೀವು ಇದಕ್ಕೆ ಸಜ್ಜಾ ಬೇಕಾಗಿತ್ತು ಅಂತ ಓನರ್ ಕೇಳಿದ್ರಿಂದ ಅದಕ್ಕೆ ಏನ್ ಮಾಡಿದ್ವಿ, HS ವರ್ಕ್ ಅಲ್ಲಿ ಗ್ಲಾಸ್ ವರ್ಕ್ ಮಾಡಿದ್ವಿ. ಗ್ಲಾಸ್ ವರ್ಕ್ ಕೂಡ ಮಾಡಿದೀರಾ. ಸ್ವಲ್ಪ ಯುನೀಕ್ ಆಗಿ ಕಾಣ್ತಾ ಇದೆ ಸರ್. ಮೇಲೆ ಒಂದು ಏನು ಬಾಲ್ಕನಿ ಟೈಪ್ ಇದೆಯಲ್ಲ, ಅದು ಬಾಲ್ಕನಿ ಅಲ್ಲ, ಬಾಲ್ಕನಿ ಅಲ್ಲ, ಅದು ಆಕ್ಚುಲಿ ವಿಂಡೋ. ಅದು ವಿಂಡೋ ಅದು ಈ ಬಿಲ್ಡಿಂಗ್ ನ ಇದು ಒಂದು ಹೈಲೈಟ್ ಇದ್ದಂಗೆ 8x8 ಇದು ಮಾಡಿದೀವಿ. ತುಂಬಾ ಸ್ಪೆಷಲ್ ಆಗಿ ಕಾಣ್ತಾ ಇದೆ. ನೋಡ್ಬೋದು MS ಅಲ್ಲಿ ನಿಮ್ಗೆ ಒಂದು ಡಿಸೈನ್ ಕೂಡ ಮಾಡಿದ್ದಾರೆ. MS ಅಲ್ವಾ ಸರ್ ಅದು? ಹೌದು, MS ಇದರಲ್ಲಿ. ಓಕೆ, ಇಂಟಿ ಒಳಗಡೆ ನೋಡ್ತಾ ಹೋಗೋಣ. ಈ ಮನೆಗೆ ಕೆಳಗಡೆ ಒಂದು ರೂಮ್ ಕೂಡ, ಅದು 1 BHK ಮನೆ ಇದೆ. ಅದು ಆಮೇಲೆ ತೋರಿಸ್ತಾ. ಇವಾಗ ಡ್ಯೂಪ್ಲೆಕ್ಸ್ ಮನೆ ತೋರಿಸ್ತಾ ಹೋಗೋಣ. ಇಲ್ಲೆಲ್ಲ ಏನೇನ್ ಸೊ ಇದು ಕಂಪ್ಲೀಟ್ 4 feet ನಾವು ಸ್ಟೇರ್ ಕೇಸ್ ನ ಯೂಸ್ ಮಾಡಿದೀವಿ. ಈ ಕಂಪ್ಲೀಟ್ ಸ್ಟೋನ್ ಬಂದು ಲಪೋತ್ರ ಯೂಸ್ ಮಾಡಿ 40 mm ಯೂಸ್ ಮಾಡಿ ನಾನ್ ಸ್ಕಿಪ್. ಹೌದೌದು, ನಾನ್ ಸ್ಕಿಪ್. ಪ್ಲಸ್ ಇದು ಬಂದು IDC ಇದು ಬರುತ್ತೆ. ಪ್ಲಸ್ ಇದು ಬಂದು ಟೈಲ್ಸ್ ಯೂಸ್ ಮಾಡಿದೀವಿ ವಿತ್ ಬ್ಯಾಟರಿ ಪೈಪ್. ಇದೆಲ್ಲ ಕಂಪ್ಲೀಟ್ ಬ್ಯಾಟರಿ ಪೈಪ್. ಇದಕ್ಕೆ ಸ್ಪೇಸ್ ಅಲ್ಲಿ ಯೂಸ್ ಮಾಡಿದೀವಿ. ಅಂದ್ರೆ ಇದಕ್ಕೆ ಕಲರ್ ಪ್ಯಾಲೆಟ್ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದೀವಿ ಬಿಕಾಸ್ ಲುಕ್ ವೈಸ್ ಗೆ. ಹೌದು. ಮೇನ್ PVC ಪ್ಯಾನೆಲ್ಸ್ ಯೂಸ್ ಮಾಡಿದೀವಿ. ಮೇಲ್ಗಡೆ PVC ಪ್ಯಾನೆಲ್ಸ್ ಯೂಸ್ ಮಾಡಿದೀವಿ. ಓಕೆ, ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ. ಹೌದೌದು. ಸೊ 4 ಟೈಪ್ ಲೈಟ್ಸ್ ಇದು. ಹೌದೌದು, ನೈಟ್ ಬರುತ್ತೆ. ಓಕೆ, ಇಲ್ಲಿ ಸರ್ ಇದೊಂದು ಸೇಫ್ಟಿ ಗೇಟ್ ಅನ್ನು ಕೊಟ್ಟಿದ್ದೀವಿ. ಓಕೆ, ಅಷ್ಟೇ. ಓಕೆ, ಇದೇನು ಪೈಪ್ ಏನಾದ್ರು ಇತ್ತು? ಪೈಪ್ ಇದೆ ಇಲ್ಲಿ. ಪೈಪ್ ಬಂದಿದ್ದು ಸ್ವಲ್ಪ ಹೈಟ್ ಮಾಡೋದಕ್ಕೋಸ್ಕರ HPL ವರ್ಕ್ ಕವರ್ ಮಾಡಿದ್ವಿ. ನೋಡ್ಬೋದು, ಪೈಪ್ ಚೆನ್ನಾಗಿ ನೀಟಾಗಿ ಹೈಡ್ ಮಾಡಿದ್ದಾರೆ, ಗೊತ್ತಾಗಲ್ಲ, ಒಂಥರ ಡಿಸೈನ್ ತರ ಕಾಣುತ್ತೆ. ಆಮೇಲೆ ಸೇಫ್ಟಿ ಪರ್ಪಸ್ ನಿಮ್ಗೆ ಇದು ಕೂಡ ಗೇಟ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಾಗಿಲೆಲ್ಲ ಹೇಳಿ. ಇದು ಮೈನ್ ಡೋರ್ ಬಂದ್ಬಿಟ್ಟು ನಿಮಗೆ 5x8 ಸೈಜು, 3x6 ಸೆಕ್ಷನ್ ಅಲ್ಲಿ ಟೀಕ್ ಯೂಸ್ ಮಾಡಿದ್ವಿ. ಟೀಕ್ ಬರ್ಮಾ ಬಾರ್ಡರ್ ಇದು. ಟೀಕ್ ವುಡ್ ವಿತ್ ಬರ್ಮಾ ಬಾರ್ಡರ್ ಬರುತ್ತೆ. ಇದಕ್ಕೆ ಲಾಕ್ ಬಂದ್ಬಿಟ್ಟು ಯುರೋಪ್ ಅದು ಡಿಜಿಟಲ್ ಲಾಕ್ ಕೊಟ್ಟಿದ್ದೀವಿ. ಡಿಜಿಟಲ್ ಲಾಕ್ ಕೂಡ ಇದೆ. ಡಿಜಿಟಲ್ ಲಾಕ್ ಪ್ಲಸ್ ನಾರ್ಮಲ್ ಲಾಕ್, 2 ಲಾಕ್. ನಾರ್ಮಲ್ ಲಾಕ್ ಕೂಡ ಇದೆ. ನಾರ್ಮಲ್ ಲಾಕ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಇದು ಕಿಟಕಿ ಅಲ್ಲ ಸರ್? ಕಿಟಕಿ ಬಂದ್ಬಿಟ್ಟು ಅದೇ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಬಿಟ್ಟಿದ್ದೀನಿ ಕಿಟಕಿ ಅಷ್ಟೇ. ವೆಂಟಿಲೇಷನ್ ಪರ್ಪಸ್. ಅದು ಕೆಳಗಡೆಯಿಂದ ಮೇಲ್ಗಡೆ ತನಕ ಹೌದೌದು ಒಟ್ಟಿಗೆ ಅಟ್ಯಾಚ್ಡ್ ಆಗಿರುವಂತದ್ದು. ಹೌದು. ಓಕೆ, ಆಮೇಲೆ ನಮ್ಗೆ ಹಾಲ್ ತೋರಿಸ್ಬೋದು ಸರ್. ಹಾಲಲ್ಲಿ ಏನೇನೆಲ್ಲ ಯೂಸ್ ಮಾಡಿದ್ರು ಸರ್? ಹಾಲಲ್ಲಿ ಬಂದು ನಾರ್ಮಲ್ ಆಸ್ ಪರ್ ಪ್ಲಾನ್ ಪ್ರಕಾರ ನಾವು ಟಿವಿ ಯೂನಿಟ್ ನ ಯೂಸ್ ಮಾಡಿದ್ವಿ. ಜೊತೆಗೆ ಇನ್ನೊಂದು ಪ್ಯಾನಲ್ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಎರಡು ಕಡೆ ಯೂಸ್ ಯೂಸ್ ಮಾಡಿದೀವಿ. ಜೊತೆಗೆ ಇದು ಬಂದು ಅಕ್ರಾಲಿಕ್ ಶೀಟ್ ಬರುತ್ತೆ. ಅಕ್ರಾಲಿಕ್ ಶೀಟ್ಸ್ ಬರುತ್ತೆ ಕಂಪ್ಲೀಟ್ ಗೋಡೆ ತನಕ. ಇದು ಬಂದು ನಾರ್ಮಲ್ ಆಗಿ ಬೀಡಿಂಗ್
ಅಲ್ಲಿ ಏನಾದ್ರು ಬರುತ್ತೆ ಸರ್ ಇನ್ ಕೇಸ್ ಅವ್ರು ಬೇಕಾದ್ರೆ ಹಾಕ್ಬೇಕು. ಓಕೆ. ಆಮೇಲೆ ಇದಾಯ್ತು, ಇಲ್ಲೇನಾದ್ರು ಇಟ್ಕೊಳಂಗಿದ್ರೆ ಡೆಕೋರೇಷನ್ ಪರ್ಪಸ್ಗೆ. ಓಕೆ. ಈ ಲೈಟ್ಸ್ ಎಲ್ಲ ಏನ್ ಸರ್ ಇದು? ಸರ್ ಇವೆಲ್ಲ ಬಂದು ಪ್ಲಾನಲ್ ಪರ್ ನಮ್ಮ ಇದ್ರ ಪ್ರಕಾರ ಪ್ಲಾನಲ್ ಎಕ್ಸ್ಕ್ಲೂಡ್ ಆಗುತ್ತೆ, ಪ್ಲಾನಲ್ ಬರಲ್ಲ. ಹೌದು, ಪ್ಲಾನಲ್ ಬರಲ್ಲ. ಇದು ಓನರ್ ತಗೊಂಬಂದು ಹಾಕೊಂಡ್ರೆ ಅಪ್ರೋಚ್ 1 lakh ಕಾಸ್ಟಿಂಗ್ ಬಂದೆ ಕಂಪ್ಲೀಟ್ ಲೈಟಿಂಗ್. ಬರೀ ಲೈಟಿಂಗ್ಗೋಸ್ಕರ? ಹೌದು, ಲೈಟಿಂಗ್ ಮಾತ್ರ. ಮತ್ತೆ ಇಲ್ಲೆಲ್ಲ ಸರ್? ಸರ್ ಇದು ಬಂದ್ಬಿಟ್ಟು ಈ ಸ್ಟೇರ್ ಕೇಸ್ ಬಾಟಮ್ ಸ್ಪೇಸ್ ಜಾಗ ಖಾಲಿ ಇತ್ತು ಅಂತ ಸ್ಪೇಸಿಂಗ್ ಅಂದ್ರೆ UPS ಪಾಯಿಂಟ್ ಯೂಸ್ ಮಾಡಿದ್ದೀವಿ ಅಷ್ಟೇ. UPS ಇನ್ಸ್ಟಾಲ್ ಮಾಡಿದೀವಿ ಇವಾಗಲೇ, ಇನ್ಕ್ಲೂಡಿಂಗ್ UPS ಕೂಡ ನಮ್ಮ ಕಡೆಯಿಂದ ಹಾಕ್ಕೊಡ್ತೀವಿ. ನಿಮ್ ಕಡೆಯಿಂದ? ಹೌದು, ಅವೆಲ್ಲ ಇದ್ರಲ್ಲಿ ಬರುತ್ತೆ. ವಿತ್ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಅದು ಬಿಟ್ಟರೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಇಲ್ಲಿ ಬೇಷನ್ ಎಲ್ಲ ಇಟ್ಟಿದ್ದಾರೆ ವಿತ್ ಗ್ಲಾಸ್. ಹೌದು. ಮತ್ತೆ ಕಾಲಿನಲ್ಲಿ ನೋಡ್ಬೋದು ಇನ್ಕ್ಲೂಡಿಂಗ್ ಗೀಸರ್ ಸಹಿತ. ಇದನ್ನು ಒಂದು ಪ್ಯಾಕೇಜ್ ಇನ್ಕ್ಲೂಡ್ ಆಗುತ್ತೆ ಸರ್. ಪ್ಯಾಕೇಜ್ ಎಲ್ಲ ಬರುತ್ತೆ, ಪ್ಯಾಕೇಜ್ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಇದು ತುಂಬಾ ಸ್ಪೆಷಲ್ ಅಂತ ಅನ್ಸಿದ್ದು ದೇವಸ್ಥಾನ ಅಲ್ಲೇ ಇದು ಅಡಿಗೆ ಮನೆ. ನಿಮ್ ಬಾಯಲ್ಲೇ ಬಂದ್ಬಿಡ್ತು ನಾನು ಹೇಳೋದ್ಕಿಂತ. ನಿಮ್ ಬಾಯಲ್ಲೇ ದೇವಸ್ಥಾನ ಅಂತ ಹೇಳ್ತಾ ಇದೀರಾ, ಅದೇ ಈ ಬಿಲ್ಡಿಂಗ್ ಸ್ಪೆಷಾಲಿಟಿ ಅಲ್ವಾ? ದೇವಸ್ಥಾನ ಅಂತ ದೇವ್ರ ಮನೆ ಅಂತ ಯಾರು ಹೇಳಕ್ ಆಗಲ್ಲ. ಇದನ್ನ ಮನೆಗೆ ಎಂಟ್ರಿ ಆಗಿತ್ತು ಅಷ್ಟೇ ದೇವಸ್ಥಾನ ಅಂತ ಹೇಳ್ತಾರೆ. ದೇವ್ರದ್ದು ಕೋಣೆ ಅದು ಒಂದು ಕೋಣೆ ಮಾಡಿ ಅದಕ್ಕೋಸ್ಕರ ಅಷ್ಟೇ ಮಾಡಿರ್ತಾರೆ. ಇದು ಅರ್ಧ ಸ್ಪೇಸ್ ನ ಫುಲ್ ದೇವಸ್ಥಾನನೇ ಮಾಡಿ. ಇದು ಆಕ್ಚುಲಿ ಕಸ್ಟಮರ್ ರಿಕ್ವೈರ್ಮೆಂಟ್. ಜೊತೆಗೆ ನಮಗೆ ಇನ್ನೊಂದೇನಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಏನ್ ನಾವು ಶ್ರಮ ತಗೊಂಡಿದೀವಿ ಅದಕ್ಕಿಂತ 10 ಪಟ್ಟು ಶ್ರಮ ಬಂದು ನಾವು ದೇವ್ರ ಮನೆಗೆ ತಗೊಂಡಿದ್ದೀರಾ. ಇದು ಸಾಲಿಡ್ ಬ್ಲಾಕ್ಸ್ ಅಲ್ಲಿ ಮಾಡಿರೋದಲ್ಲ ಸರ್? ಇಲ್ಲ, ಕಂಪ್ಲೀಟ್ ಇವೆಲ್ಲ ಮಾರ್ಬಲ್ ಲೇಯಿಂಗ್ ಬರ್ತಿದೆ. ಕಂಪ್ಲೀಟ್ ಮಾರ್ಬಲ್, ಇಂಡಿಯನ್ ಮಾರ್ಬಲ್, ಕಂಪ್ಲೀಟ್ ಮಾರ್ಬಲ್ ಲೇಯಿಂಗ್. ಇದೆಲ್ಲ ಇದಕ್ಕೋಸ್ಕರನೇ ಮಾಡಿದ್ರೆ ತರಿಸಿರೋದು, ಇದನ್ನ ತರಿಸಿರೋದು. ಇದು ಮಂದಿ ಗುಜರಾತ್ ತರಿಸಿರೋದು. ಇದೇನು ಪ್ಲಾನ್ ಅಲ್ಲಿ ಇತ್ತ ಹೇಗೆ ಸರ್? ಇದು ಸರ್ ಪ್ಲಾನ್ ಅಲ್ಲಿ ಇತ್ತು, ಪ್ಲಾನ್ ಇತ್ತು. ಮತ್ತೆ ದೇವ್ರ ಮನೆ ಬಾಕ್ಲು ಕೂಡ ನೋಡ್ಬೋದು ನೀವು. ಪ್ರತಿಯೊಂದು ಪ್ಲಾನ್ ಮಾಡೇ ಮಾಡಿರೋದು ಸರ್. ಇದು ಟೀ ಕೂಡ ಬರುತ್ತೆ, ಟೀ ಕೂಡ ಬರುತ್ತೆ. ದೇವಸ್ಥಾನ ಒರಿಜಿನಲ್ ದೇವಸ್ಥಾನ ಹೆಂಗ್ ಬರುತ್ತೆ ಅದೇ ತರ ಇದೆ ಆಕ್ಚುಲಿ. ನೋಡ್ಬೋದು, ಇನ್ನು ನಾರ್ಮಲ್ ದೇವಸ್ಥಾನಕ್ಕೆ ಹೋದ್ರು ಇದೇ ತರ ಬಾಗಿಲು ಬರುತ್ತೆ, ಅದೇ ತರ ಮಾಡಿದ್ದಾರೆ. ಹೌದು ಸರ್. ಇದು ಸಪ್ರೇಟ್ ಆಗಿರೋದ್ರಿಂದ ಬರೀ ಇಷ್ಟಕ್ಕಂತಾನೆ ಎಷ್ಟು ಕಾಸ್ಟ್? ಇದಕ್ಕೆ ಅಪ್ರಾಕ್ಸ್ 2.5 lakhs ಆಗಿದೆ. ಅಪ್ರಾಕ್ಸ್ 2.5 lakhs ಕಂಪ್ಲೀಟ್ ಈಚ್ ಅಂಡ್ ಎವ್ರಿಥಿಂಗ್. ಲೈಟಿಂಗ್ ಗೀಟಿಂಗ್ ಇನ್ನೊಂದು ಮತ್ತೊಂದು ಏನಿದೆ ಇದಕ್ಕೆ. ನೀವು ಆನೆ ನೋಡಿ, ಆನೆಗೆ 60,000 ಖರ್ಚಾಗಿದೆ. ಆನೆಗೆ 60,000 ಅಂದ್ರೆ 2 ಆನೆಗಳು ಕೂಡ, ಹಾಗೆ ಒಂದು ಗಂಟೆ ಕೂಡ ಇಟ್ಟಿದ್ದಾರೆ ದೇವಸ್ಥಾನ ಬೆಳ್ಳು. ಹಾಗೆ ಅದ್ರ ಪಕ್ಕದಲ್ಲೇನೆ ನಮ್ಗೆ ಕಿಚನ್ ಬರುತ್ತೆ. ಕಿಚನ್ ಎಲ್ಲ ಏನ್ ಮೆಟೀರಿಯಲ್? ಸರ್ ಕಿಚನ್ ಕಂಪ್ಲೀಟ್ ಅಕ್ರಾಲಿಕ್ ಯೂಸ್ ಮಾಡಿದೀವಿ. ಜೊತೆಗೆ ಇದಕ್ಕೆಲ್ಲ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದೀವಿ. ಓಕೆ, ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದೀವಿ. ಸೂಪರ್ ಸರ್. ಆಮೇಲೆ ಚಿಮಣಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿ? ಚಿಮಣಿ ಓನರ್ ಕಡೆಯಿಂದ ಮಾಡಿ ಪ್ಲಸ್ ನಿಮ್ಗೆ ಇದಕ್ಕೆ ಬಂದು ಕ್ವಾಟ್ಸ್ 20 mm ಸ್ಟೋನ್ ಬರುತ್ತೆ. ಓಕೆ. ಇದೆಲ್ಲ ರೆಡಿಮೇಡ್ ಅಲ್ಲ, ಮಾಡಿಸಿರೋದಲ್ಲ ಸರ್? ಎಲ್ಲ ಕಂಪ್ಲೀಟ್ ಆಗಿ ಆನ್ ಸೈಟ್ ರೆಡಿ ಮಾಡಿ. ಇದೆಲ್ಲ ಏನ್ ಕಾಸ್ಟ್ ಬೀಳ್ಬೋದು ಸರ್? ಇಲ್ಲ ಪರ್ ಸ್ಕ್ವೇರ್ ಫೀಟ್ ಡಿಪೆಂಡ್ ಆಗುತ್ತೆ. ಇವಾಗ ಪರ್ ಸ್ಕ್ವೇರ್ ಫೀಟ್ ನಿಮಗೆ 1350 rupees ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ. ಲೈಟಿಂಗ್ಸ್ ಇರೋದು ಹೇಳಿದಲ್ಲ, ಈ ಮನೆ ಸ್ವಲ್ಪ ಬೆಳಕು ಕಡಿಮೆ ಆಗಿರೋದ್ರಿಂದ ಆದಷ್ಟು ನಮ್ಗೆ ಗಮನ ಇಟ್ಟಿದ್ದು ಲೈಟ್ ಪ್ಲಸ್ ಕ್ರಾಸ್ ವೆಂಟಿಲೇಷನ್ಸ್. ಇದು ಕಡೆ ಗಮನ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಮನೆಗೆ ಏನ್ ಬೇಕು ನಮ್ಗೆ ಇಷ್ಟ ಆಗುತ್ತೆ ಒಳಗಡೆ ಅಷ್ಟು ಲೈಟಿಂಗ್ ಅಷ್ಟು ತಂದಿದೀವಿ. ಜೊತೆಗೆ ಇನ್ನೊಂದೇನಂದ್ರೆ ಲೈಟಿಂಗ್, ಮನೆ ಬೆಳಕು ಎಷ್ಟು ವೆಂಟಿಲೇಷನ್ ಒಳಗಡೆ ಬರಕಾಗತ್ತೆ ಸಾಧ್ಯ ಆಗುತ್ತೆ ಅಷ್ಟು ತರಕ್ಕೆ ಟ್ರೈ ಮಾಡಿದೀರಾ? ಹೌದು. ಈವನ್ ನಿಮ್ಗೆ ಈ ಸೂರ್ಯನ ಬೆಳಕೆ ಆಗ್ಲಿ ಒಳಗಡೆ ಅದೆಲ್ಲ, ಆಮೇಲೆ ವಿಂಡೋಸ್ ಎಲ್ಲ ತುಂಬಾ ದೊಡ್ಡದಾಗ್ಬಿಟ್ಟು ಲೈಟ್ ಎಲ್ಲ ಬೀಳೋ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ಎಕ್ಸ್ಟ್ರಾ ಕಸ್ಟಮರೇ ಮಾಡಿಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ಬೇರೆ ನಮ್ ಕಾನ್ಸೆಪ್ಟ್ ಅದನ್ನೇ, ಮೇಯ್ನ್ ಆಗಿ ಬೆಳಕು ತರಬೇಕಷ್ಟೇ ಮನೆಗೆ. ನಮ್ಗೆ ಅದೇ ಮೇಯ್ನ್ ಇದು ಉದ್ದೇಶ. ವಿಂಡೋಸ್ ನೋಡ್ಬೋದು ನೋಡಿ, ಇವೆಲ್ಲ ವಿಂಡೋಸ್ ಕಂಪ್ಲೀಟ್ ಟೀ ಕುಡ್ಡೆ ಯೂಸ್ ಮಾಡೋದು. ಇದಕ್ಕೆ ಪ್ಲಸ್ ಇದಕ್ಕೆ ಏನ್ ಮಾಡಿದ್ವಿ, ಲುಕ್ ವೈಸ್ ಗೋಸ್ಕರ ನಿಮ್ಗೆ ಸ್ಕ್ವೇರ್ ರಾಡ್ ಯೂಸ್ ಮಾಡಿ, MHS ಸ್ಕ್ವೇರ್ ರಾಡ್ ಯೂಸ್ ಮಾಡಿದೀವಿ. ಓಕೆ. ಈ ನಾರ್ಮಲ್ ಆಗಿ ಎಕ್ಸಗನ್ ಇಲ್ಲ ಸ್ಕ್ವೇರ್ ರೋಡ್ ಯೂಸ್ ಮಾಡಿ, ಸಾಲಿಡ್ ರೋಡ್ ಯೂಸ್ ಮಾಡಿದ್ರೆ ನಾವು ಆಲ್ ರೋಡ್ ಯೂಸ್ ಮಾಡಿದ್ವಿ ಬಿಕಾಸ್ ಆಫ್ ಲುಕ್ಗೋಸ್ಕರ. ನೋಡಿ ಥಿಕ್ನೆಸ್ ನೋಡಿ ಹಿಂಗ್ ಕಾಣುತ್ತೆ, ತುಂಬಾನೇ ಥಿಕ್ನೆಸ್ ಇದೆ ನೋಡ್ಬೋದು. ಇದು ಬಲ್ಕ್ ಆಗುತ್ತೆ. ಈ ಸೈಜ್ ನಾವು ಈ ಸೆಕ್ಷನ್ ಅಂದ್ರೆ ವುಡ್ ಸೆಕ್ಷನ್ ಜಾಸ್ತಿ ಆದಾಗ ಈ ರಾಡ್ ಎಲ್ಲ ಯೂಸ್ ಸಣ್ಣ ಆಗ್ಬಿಡ್ತದೆ, ಲುಕ್ ವೈಸ್ ಚೆನ್ನಾಗಿ ಕಾಣಲ್ಲ. ನಮ್ಗೆ ಎಲ್ಲ ಪ್ರತಿಯೊಂದು ನೀವು ಕಾಸ್ಟ್ ಕಟಿಂಗ್ ಮಾಡಕ್ಕೆ ಟ್ರೈ ಮಾಡಿಲ್ಲ ನೀವು? ಖಂಡಿತ ಕಾಸ್ಟ್ ಕೂಡ ಮಾಡಿದೀರಾ. ಹಾಗೆ 2 ಕಿಟಕಿ ಇದೆ ಈ ಮನೆಗೆ. ಆಮೇಲೆ ಇಲ್ಲಿ ಸ್ಪೇಸ್ ಕೂಡ ಇದೆ ಆ ಕಡೆ. ಅದೊಂದ್ ಸ್ವಲ್ಪ ಯುನೀಕ್ ಅಂತ ಅನಿಸ್ತು ನನಗೆ. ಹಾಗೆ ಇವ್ರದೇ ಬೇರೆ ಪ್ರಾಜೆಕ್ಟ್ ಕೂಡ ಇದೆ, ಅದ್ರಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ರು. ನೋಡೋಣ, ಇದು ಕೂಡ ದೇವಸ್ಥಾನ ಮಾಡಿದ್ದಾರೆ. ಬೇರೆ ಏನೆಲ್ಲ ತೋರಿಸ್ಬೋದು ಸರ್? ಸ್ಟೇರ್ ಕೇಸ್ ತುಂಬಾನೇ ಕಮ್ಮಿ ಸ್ಪೇಸ್ ಅಲ್ಲಿ ತುಂಬಾನೇ ಒಂದು ದೊಡ್ಡದಾಗಿ ಕಾಣೋ ತರ ಮಾಡಿದ್ದೀರಾ. ನೋಡ್ಬೋದು, ಎಲ್ಲೋ 1 ಇಂಚ್ ಕೂಡ ಸಹಿತ ವೇಸ್ಟ್ ಮಾಡಿಲ್ಲ ಜಾಗನ.
ಪ್ರತಿಯೊಂದು ನಮ್ಗೆ ಅದೇ ನಮ್ದು ಇದು ಬಂದು ಈ ಪ್ಲಾಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನಾವು ಫಸ್ಟ್ ಟೈಮ್ ಕನ್ಸ್ಟ್ರಕ್ಟ್ ಮಾಡಿರೋದು ನಮ್ಮ ಓವರ್ ಇದ್ರಲ್ಲಿ. ಅದರಿಂದ ನಮ್ಗೊಂದು ಅನ್ನೋದು ನಿಮ್ಗೆ ಹೊಸ ಟಾಸ್ಕ್ ಅಂತ. ಹೊಸ ಟಾಸ್ಕ್. ಅದೇ ಮೇಜರ್ ಇಷ್ಟ ಹೇಳಿದ ನಾನು ನಿಮ್ಗೆ ಬೆಳಕು ಮನೆ ಹೊರಗಡೆ ಚೆನ್ನಾಗಿ ಬರ್ಬೇಕು. ನಮ್ಮ ಗೋಲ್ ಇದ್ದಿದ್ದು ಅಷ್ಟೇನೆ. ನಾವೇನ್ ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಒಂದೊಂದು ಸ್ಯಾಟಿಸ್ಫೈಡ್ ಆಗಿದ್ರು. ನಾವು ಅನ್ಕೊಂಡಿದ್ದು ಜಾಸ್ತಿ ಬಿಟ್ಟು ಕೊಟ್ಟಷ್ಟು ನಮ್ ಪ್ರಾಡಕ್ಟ್ ಕಾಣುತ್ತೆ, ತುಂಬಾನೇ ಚೆನ್ನಾಗಿ ಲೈಟ್ ಆಪ್ಷನ್ ಕೊಟ್ಟಿದ್ವಿ ನಾವು ಇದು ಮೇಲ್ ಕೂಡ ನೋಡ್ಬೋದು. ಸ್ಕೈಯಿಂದ ಡೈರೆಕ್ಟ್ ಆಗಿ ಲೈಟ್ ನಮ್ಮ ಏನು ಲಿವಿಂಗ್ ರೂಮ್ ಈ ಲಿವಿಂಗ್ ರೂಮ್ ಪ್ಲಸ್ ಏನ್ ನಮ್ಗೆ 3 ಫ್ಲೋರ್ಸ್ ಏನ್ ಬಂದಿದೆ ಕಂಪ್ಲೀಟ್ ಎಲ್ಲ ಏರಿಗೂ ಅದು ಸ್ಕೈ ಲೈಟ್ ಎಲ್ಲದಕ್ಕೆ ಇದಾಗುತ್ತೆ, ಸ್ಕೈ ಲೈಟ್ ಬರುತ್ತೆ. ಸೊ ನೆಕ್ಸ್ಟ್ ನಮ್ಗೆ ಇದು ಒಂಥರ ತುಂಬಾನೇ ಯುನೀಕ್ ಆಗಿ ಕಾಣ್ತಾ ಇದೆ ಸರ್. ಸಿಂಪಲ್ ಡಿಸೈನ್ ಆದ್ರೂ ತುಂಬಾ ಚೆನ್ನಾಗಿ ಸಿಂಪಲ್ ಇದೆ. ಸಿಂಪಲ್ ನಿಮ್ಗೆ ಅಂತ ಏನ್ ಕಾಂಪ್ಲಿಕೇಟ್ ಡಿಸೈನ್ಸ್ ಅಲ್ಲ ಇದು. ಇದು ಆಕ್ಚುಲಿ SSL ಮಾಡ್ತಾರೆ. SSL ಮಾಡಿರೋದು ಸ್ವಲ್ಪ ಔಟ್ಲುಕ್ ಆಗಿದೆ ಅಂದ್ರೆ ಔಟ್ಡೇಟೆಡ್ ಸ್ಟೈಲ್ ಆಗಿದೆ ಅಂದ್ರೆ ನಾವು MSL ಮಾಡಿದೀವಿ. MS ಮಾಡಿ ಪೇಂಟ್ ಕೊಟ್ಟಿದೀವಿ ಅಷ್ಟೇ. MS ಮಾಡಿ ಪೇಂಟ್ ಮಾಡಿ ಯುನೀಕ್ ಜಾಬ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೀವು ನೋಡ್ಬೇಕು. ಕಂಪ್ಲೀಟ್ ಮಾರ್ಬಲ್ ಬರುತ್ತೆ. ಮಾರ್ಬಲ್ ಗಾಡಿ ಪರ್ ಸ್ಕ್ವೇರ್ ಫೀಟ್ ಬಂದು 650 rupees ಇದೆ. 650 rupees 1 square feet ಗೆ 1.5 lakhs ಖರ್ಚಾಗಿದೆ ನಮಗೆ ಕಾಸ್ಟಿಂಗ್. ಬರೀ ಇದಕ್ಕೆ ಮಾತ್ರ ಟೈಲ್ ಇನ್ಕ್ಲೂಡಿಂಗ್ ಮೆಟೀರಿಯಲ್ ವಿತ್ ಲೇಬರ್ ಮೆಟೀರಿಯಲ್ ಸಮೇತ. ಇದು ಗೋಲ್ಡ್ ಫಿನಿಶ್ ತುಂಬಾನೇ ಯುನೀಕ್ ಆಗಿ ಕಾಣ್ತಾ ಇದೆ. ಒಂದ್ ಸ್ವಲ್ಪ ಅದು ಫ್ಲಾಟ್ ಆಗೂ ಇಲ್ಲ, ಒಂಥರ ರ್ಯಾಂಡಮ್ ಫಿಟ್ಟಿಂಗ್ಸ್ ಇದೆ, ತುಂಬಾ ಚೆನ್ನಾಗಿ ಕಾಣ್ತದೆ. ಆಮೇಲೆ ಇದು ಮೆಟ್ಲೆಲ್ಲ ಸರ್ ಮೆಟ್ಲು ಬಂದ್ಬಿಟ್ಟು ಇದು ನಾರ್ಮಲ್ ನಿಮ್ಗೆ ಬರ್ಗಂಡಿ ವೈಟ್ ಗ್ರನೈಟ್ ಯೂಸ್ ಮಾಡಿದೀವಿ. ಇದಕ್ಕೆ ಏನ್ ಮಾಡಿದೀವಿ 80 mm ನಿಮ್ಗೆ ಇದು ಮಾಡಿದೀವಿ. ಥಿಕ್ನೆಸ್ 20 mm ಗೆ 80 mm ಅದಕ್ಕೆ ಕಟಿಂಗ್ ಹಾಕಿದ್ರು ಅಷ್ಟೇ. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ಕೂಡ ಲೈಟ್ ಕೊಟ್ಟಿದ್ರೆ, ಇಲ್ಲೆಲ್ಲ ಲೈಟ್ಸ್ ಬರುತ್ತೆ ಆಕ್ಚುಲಿ. ಹೌದೌದು ಲೈಟ್ ಬರುತ್ತೆ. ಸ್ವಲ್ಪ ಕೆಲಸ ಬಾಕಿ ಇದೆ ನಿಮ್ಗೆ ನಾಳೆ ಗ್ರೂಪ್ ಪ್ರೆಷರ್ ಅದರಿಂದ ಮಾಡ್ತಾ ಇದೀವಿ. ಆಮೇಲೆ ಈಗೆಲ್ಲ ಸರ್ ಇದೆಲ್ಲ SS ರೈಲಿಂಗ್ಸ್ ಮಾಡಿ ಟಫ್ ಅಂಡ್ ಗ್ಲಾಸ್ ಬರುತ್ತೆ, ಅದಕ್ಕೆ ಇದು ಯೂಸ್ ಮಾಡಿದೆ ಬ್ರಾಕೆಟ್ಸ್. ಮತ್ತೆ ಇಲ್ಲಿ ಮೇಲೆ ಬರ್ತಾ ಇದ್ದಂಗೆ ಯುನೀಕ್ ಅಂತ ಹೇಳಿದ್ರೆ ಆ ಲೈಟಿಂಗ್ಸ್ ಏನ್ ತುಂಬಾ ಸಖತ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ ಅದು ಕೂಡ. ಕಸ್ಟಮರ್ ಮಾಡಿಸ್ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಫಸ್ಟ್ ರೂಮ್ ಸರ್ ಇದು. ಫಸ್ಟ್ ರೂಮು ನೋಡ್ಬೋದು. ಇದೇನ್ ಸೈಜ್ ಬರುತ್ತೆ ಸರ್? ಸರ್ ಈ ಮೆಜರ್ಮೆಂಟ್ ಬಂದ್ಬಿಟ್ಟು ಅರೌಂಡ್ ನಿಮ್ಗೆ 15x13 ಬರುತ್ತೆ. 15x13 ಬರುತ್ತೆ. ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ತುಂಬಾ ಯೂನಿಕ್ ಆಗಿದೆ. ಮತ್ತೆ ಇದೆಲ್ಲ ಸರ್ ಸರ್ ವಾರ್ಡ್ರೋಬ್ಸ್ ಯೂಸ್ ಮಾಡಿ ಹ್ಯಾಂಡಲ್ಸ್ ಹಾಕಿಲ್ಲ, ಹ್ಯಾಂಡಲ್ಸ್ ಹಾಕ್ಬೇಕು. ಈ CNC ಹ್ಯಾಂಡಲ್ಸ್ ಅಷ್ಟೇ ಹಾಕಿದ್ರೆ ನಮಗೆ ಜಾಗ ತುಂಬಾ ಇದೆ. ಇದು ಡಿಸೈನ್ಸ್ ಕಂಪ್ಯೂಟರ್ ನಮ್ದೇ ಎಲ್ಲ ಡಿಸೈನ್ ನಿಮ್ದೇ. ನೀವು ವುಡ್ ಸಹಿತ ಏನೇನು ನೋಡ್ಬೋದು ಡಿಸೈನ್ ಎಲ್ಲ ಇದೆಲ್ಲ ಟೀ ಕಲರ್ ಬರುತ್ತೆ. ಮತ್ತೆ ವಿಂಡೋ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತ. ಇದೇ ಹೇಳಿ ನಿಮ್ಗೆ ಈ ಮನೆಗೆ ಒಂದ್ ಮಾಸ್ಟರ್ ಬೆಡ್ರೂಮ್ಗೆ ಒಂದ್ ಲುಕ್ ವೈಸ್ ಬರ್ಬೇಕಂದ್ರೆ ಮೇಯ್ನ್ ಆಗಿ ಕಳೆ ಬರೋದೇ ವಿಂಡೋ ಮನೆಗೆ. ಆ ವಿಂಡೋನ ಯೂಶಲ್ ಆಗಿ ಕಾಂಪ್ರಮೈಸ್ ಆಗ್ತಾರೆ. ನಮಗ್ ಬೇಕಾಗಿದ್ರೆ ನಮಗೆ ಲುಕ್ ವೈಸ್ ಮೈನ್ ಫಸ್ಟ್ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನಾವು ಮಾಡೋ ಕೆಲಸ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಕ್ಲೈಂಟ್ಸ್ 200% ಆಗಲ್ಲ. ವಿಂಡೋ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿ ಮನೆ ಕೂಡ ಕಾಣ. ಆಮೇಲೆ ಬರೀ ಇದು ಮಾತ್ರ ಮಾಡದೆ ಅದು ಗೋಡೆ ಕೂಡ ಅಲ್ಲಿ ಏನೋ ಮಾಡಿದ್ರೆ ಹೌದು. ಎಲಿವೇಶನ್ ಮತ್ತೆ ಇದೆಲ್ಲ ಏನ್ ಸರ್? ಆಕ್ಚುಲಿ ನಿಮ್ಗೆ ಅಡ್ರೆಸ್ ಇದು ಬರುತ್ತೆ, ಕಾಟ್ ಟು ಬ್ಯಾಕ್ ಪ್ಯಾನಲ್ ಬರುತ್ತೆ. ಕಾಟ್ ಟು ಬ್ಯಾಕ್ ಪ್ಯಾನಲ್? ಹೌದು, ಕಾಟ್ ಟು ಬ್ಯಾಕ್ ಪ್ಯಾನಲ್ ಬರೀ ಕಾಟ್ ಮಾಡ್ಬೇಕಾಗಿತ್ತು. ಕಾಟ್ ರೆಡಿಮೇಡ್ ಕಾಟ್ ಹೋಗಿದ್ದಾರೆ. ರೆಡಿಮೇಡ್ ಕಾಟ್. ಹೌದಾ? ಸೂಪರ್. ಮತ್ತೆ ಇದಕ್ಕೆ ಅಟ್ಯಾಚ್ ಬಾಲ್ಕನಿ ಒಂದಿದೆ. ಈ ಬಾಲ್ಕನಿ ಸ್ವಲ್ಪ ಚಿಕ್ಕದಾಗಿದೆ ಅಂದ್ರೂ ಸಮ ಓನರ್ ಸಖತ್ ಲೈಕ್ ಮಾಡಿದ್ದಾರೆ ಇದನ್ನು. ಬಾಲ್ಕನಿ ನೋಡ್ಬೋದು, ಚಿಕ್ಕ ಬಾಲ್ಕನಿ ಆದ್ರೂ ಓನರ್ಗೆ ಇಷ್ಟ ಆಗ್ಬೇಕು ಸರ್. ಅವ್ರು ಇಷ್ಟಪಟ್ರೆ ಎಲ್ಲದೂ ಆಗುತ್ತೆ. ಆಮೇಲೆ ಇವನ್ ಬಾಲ್ಕನಿಗೆ ಮೇಲೆ ಕೂಡ ನಿಮ್ಗೆ ವುಡನ್ ವರ್ಕ್ ಕೂಡ ಮಾಡಿದ್ದಾರೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ. ಈ ಬಾತ್ರೂಮ್ ಅಲ್ಲಿ ನೋಡ್ಬೋದು ಈ ಕ್ಯೂಬಿಕಲ್ ಏನ್ ನಾವು ಯೂಸ್ ಮಾಡಿದೀವಿ ಇದು ಕಂಪ್ಲೀಟ್ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಪ್ಯಾಕೇಜ್ ಅದು 2 ಟಾಯ್ಲೆಟ್ ಮಾಡಿದೀವಿ. 5 ಟಾಯ್ಲೆಟ್ ಇದೆ. 5 ಟಾಯ್ಲೆಟ್ 2 ಟಾಯ್ಲೆಟ್ ಮಾಡ್ಕೊಂಡಿದ್ದೀವಿ. ಹೈಟ್ ಆಗಿದೆ ನೋಡ್ಬೋದು. ಆಮೇಲೆ ಇದು ಡ್ರೈ ಏರಿಯಾ ವೆಟ್ ಏರಿಯಾ ಅಂತ. ಹೌದು, ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಆಗಿದೆ. ಇವನ್ ನಿಮ್ಗೆ ಗೀಸರ್ ಕೂಡ ಬರುತ್ತೆ. ಇವನ್ ಅದು ಏನೋ ಅಂತಾರೆ ಸರ್, ವ್ಯಾನಿಟಿ ವಾಶ್ ಮೆಷಿನ್ ಎಲ್ಲ ಇದೆ. ಹಾಗೆ ಇಲ್ಲಿ ಕೂಡ ಮೇಕಪ್ ಅದು ಇದು ಏನಾದ್ರು ಮಾಡಬೇಕು ಐಟಮ್ಸ್ ಡ್ರೆಸ್ಸಿಂಗ್ ಟೇಬಲ್. ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ, ಇದು ಬೇಬಿ ರೂಮ್. ಯಾವ ಕಾನ್ಸೆಪ್ಟ್ ಬೇಕೋ ಅದೇ ಕಾನ್ಸೆಪ್ಟ್, ಅದೇ ಲೈಟಿಂಗ್ಸ್ ಪ್ರತಿಯೊಂದು ಯೂಸ್ ಮಾಡಿದೀವಿ. ಬೇಬಿ ರೂಮ್ ಅಂತೆ. ಚಿಕ್ಕ ರೂಮ್ ಆಗಿರೋ ಮಗುಗೆ ಹೇಗೆ ಬೇಕು, ಮಗುಗೆ ಯಾವ ತರ ಎನ್ವೈರನ್ಮೆಂಟ್ ಬೇಕು ಆ ಎನ್ವೈರನ್ಮೆಂಟ್ ಆದಷ್ಟು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕ್ರಿಯೇಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದಿರ ಸರ್. ಅದು ಪಿಂಕ್ ಡಿಸೈನ್ ಮಕ್ಕಳಿಗೆ ಇಷ್ಟ ಆಗುವಂತದ್ದು, ಪಿಂಕ್ ವಿತ್ ವೈಟ್. ಆಮೇಲೆ ಇಲ್ಲಿ ಕೂಡ ಸ್ಟಡಿ ಟೇಬಲ್ ಸರ್. ಸ್ಟಡಿ ಟೇಬಲ್ ಇದು ಫೋಲ್ಡಬಲ್ ಟೇಬಲ್. ಇದು ಫೋಲ್ಡಬಲ್
ನೀವು ಸ್ಪೇಸ್ ಕೂಡ ಮೇಂಟೈನ್ ಮ್ಯಾನೇಜ್ ಮಾಡಿದ್ದೀರಾ ಹೌದು ಅಲ್ವಾ? ಮಗು ಓಡಾಡೋದಕ್ಕೆ ಆಗ್ಲಿ, ಅಲ್ಲಿ ಐಟಮ್ಸ್ ಏನಾದ್ರು ತೆಗಿಯಕ್ ಆಗ್ಲಿ ನೋಡ್ಬೋದು. ಇದು ಮಗು ಕೂಡ ಇಷ್ಟ ಆಗುತ್ತೆ, ಯಾಕಂದ್ರೆ ಕಲರ್ ನೋಡ್ಬೋದು. ವಿಂಡೋ ಯೂಸ್ ಮಾಡಿದೀವಿ. ಮಗುಗೆ ಲೈಟ್ಸ್ ಬರೋ ತರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಓದೋದಾದ್ರೆ ಇಲ್ಲಿ ಲೈಟ್ ಕೂಡ ಬರುತ್ತೆ ನಿಮಗೆ, ನ್ಯಾಚುರಲ್ ಲೈಟ್. ಹೌದು, ನ್ಯಾಚುರಲ್ ಲೈಟ್ ತುಂಬಾ ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದು ತೋಡ್ಲೇಬೇಕು. ಇದು ಇನ್ನೊಂದು, ಇದು ಹಿಡನ್ ಡೋರ್. ಇದು ಹಿಡನ್ ಡೋರ್ ಅಲ್ವಾ ಸರ್? ಗೊತ್ತಾಗಲ್ಲ. ಟಾಯ್ಲೆಟ್ ಸ್ಪೇಸ್ಗೆ ಅಂತ ಇದು ಮಾಡಿದ್ದೀವಿ. ಈ ಜಾಗದಲ್ಲಿ ಟಾಯ್ಲೆಟ್ ಬರುತ್ತೆ. ಹಿಡನ್ ಡೋರ್ ಗೊತ್ತಾಗಲ್ಲ ನಿಮ್ಗೆ. ಮಗು ಕೂಡ ಇಷ್ಟು ದೊಡ್ಡದು ಟಾಯ್ಲೆಟ್ ಮಾಡಿದಾರಲ್ಲ ಅಲ್ವಾ? ನೋಡ್ಬೋದು. ಬಟ್ ಇಟ್ಕೊಳಕ್ಕೆ ಇದು ಕೂಡ ತುಂಬಾ ಚೆನ್ನಾಗಿದೆ. ವಿತ್ ಗೀಸರ್ ಎಲ್ಲ ಬರುತ್ತೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಆಮೇಲೆ ಇಲ್ಲಿ ಗ್ಲಾಸ್ ಕೂಡ ಇದೆ. ಈ ಸ್ವಿಚಸ್ ಎಲ್ಲ ಏನೇನು ಯೂಸ್ ಮಾಡಿದ್ರೆ? ಸ್ವಿಚಸ್ ಎಲ್ಲ ಲೆಗ್ರ್ಯಾಂಡ್ ಯೂಸ್ ಮಾಡಿದೀವಿ. ವೈರ್ ಬಂದು ತಿನ್ನೋದಕ್ಕೆ ಯೂಸ್ ಮಾಡಿದ್ವಿ. ಹೌದಾ? ಫಿನೋಲೆಕ್ಸ್. ಹೌದೌದು. ಓಕೆ, ಸೂಪರ್. ಇಲ್ಲಿ ಕೂಡ ಒಂದು ಚಿಕ್ಕ ಲೈಟ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಕಾಣ್ತದೆ. ಶೋಲ್ ಅಂತ ಫ್ಯಾನು. ಆಮೇಲೆ ಇದು ಸೀಲಿಂಗ್ ಎಲ್ಲ ಸರ್? ಸೀಲಿಂಗ್ ನಿಮ್ಗೆ ಅದು ಪ್ರಾಪರ್ ಲೈಟ್ ಯೂಸ್ ಮಾಡಿದ್ವಿ. ಓಕೆ, ಸೀಲಿಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಲೈಟ್ಸ್ ಅಲ್ಲಿ ಏನೋ ಏನು ಇಂಟರ್ನೆಟ್ ಇದೆ, ಲೈಟ್ಗಳು ಏನು ಬಂದಿದೆ ಈ ಬಟರ್ಫ್ಲೈ ಲೈಟ್ಸ್ ಆಗಿ, ಆ ಲೈಟ್ಸ್ ಮಾತ್ರ ಕಾಸ್ಟ್ ಎಕ್ಸ್ಟ್ರಾ ಆಗಿರೋದು. ಅದ್ ಬಿಟ್ಟು ಪ್ರೊಫೈಲ್ ಲೈಟ್ ಮತ್ತೆ ನಿಮ್ಗೆ ಇನ್ನೂ ನೋಡ್ತಾ ಇದ್ದೀರಾ, ಪ್ರೊಫೈಲ್ ಲೈಟ್ ಎಲ್ಲ ನೀವೇ ಹಾಕಿ. ಓಕೆ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಯುನೀಕ್ ಆಗಿ ಕಾಣ್ತಾ ಇದೆ. ನೆಕ್ಸ್ಟ್ ಸರ್, ಟೋಟಲ್ ಎಷ್ಟು ರೂಮ್ ಬರುತ್ತೆ ಸರ್? ಟೋಟಲ್ 3 BHK ಬರುತ್ತೆ. 3 BHK ಬರುತ್ತೆ. 3 BHK ಬರುತ್ತೆ. ಓಕೆ, ಇಲ್ಲಿಂದಾನೇ ಯಾರಾದ್ರೂ ಲಿವಿಂಗ್ ಸ್ಪೇಸ್ ಅಲ್ಲಿ ಇದ್ರೆ ಇನ್ನ ಕರೆಯೋ ತರ ನಾವು ಖಂಡಿತ. ಇನ್ನೊಂದು ನೆಕ್ಸ್ಟ್ ಇದು 3rd ಫ್ಲೋರ್ ಸರ್? 3rd ಫ್ಲೋರ್. ಹೌದು. ಓಕೆ, 3rd ಫ್ಲೋರ್ ಅಲ್ಲಿ ಲೈಟಿಂಗ್ಸ್ ನೋಡ್ಬೋದು, ಅಲ್ಲಿಂದಾನೇ ಬರುತ್ತೆ ಸರ್. ಮೇಲೆ ಅದೆಲ್ಲ ಏನು ಯೂಸ್ ಮಾಡಿದ್ದೀರಾ ಸರ್? ಮೇಲೆ ಇದು ಲೈಟ್ ಎಲ್ಲ ಯಾವ್ದನ್ನ? ನ್ಯಾಚುರಲ್ ಲೈಟ್, ಸ್ಕೈಲೈಟ್ ಯೂಸ್ ಮಾಡಿದ್ದೀವಿ. ಇದು ಯಾವುದು ಸರ್ ರೂಮ್? ಇದೊಂದು ರೂಮ್ ಬರುತ್ತೆ. ಹಾಗೆ ಇಲ್ಲಿ ಒಂದು ಗೆಸ್ಟ್ ರೂಮ್ ಕೂಡ ಇದೆ. ಇದು ಕೂಡ ಯುನೀಕ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಿಟಕಿ ಎಲ್ಲ ನೋಡಬಹುದು ಯಾವ ತರ ಇದೆ ಅಂತ. ಕಿಟಕಿ ಕೂಡ ಎಲ್ ಶೇಪ್ ಯೂಸ್ ಮಾಡಿದ್ವಿ. ಒಂದೇ ಫ್ರೇಮ್ ಇದೆ, ಒಂದೇ ಸ್ಟ್ರಕ್ಚರ್ ಫ್ರೇಮ್ ಇದು, ಒಂದೇ ಸ್ಟ್ರಕ್ಚರ್ ಆಯ್ತು. ಒಂದೇ ಶೇಪ್. ಓಕೆ, ಅದು ಕೂಡ ಚೆನ್ನಾಗಿದೆ. ಎಲ್ ಶೇಪ್ ಏನ್ ಹೇಳ್ತಾರೆ ಉಲ್ಟಾ. ಜೊತೆಗೆ ಡೈಮಂಡ್ ವಿಂಡೋ ಯೂಸ್ ಮಾಡಿದ್ವಿ. ಇದು ಕೂಡ ಯುನೀಕ್ ಆಗಿದೆ. ಡೈಮಂಡ್ ವಿಂಡೋ ಯೂಸ್ ಮಾಡಿದ್ದಾರೆ. ನಾರ್ಮಲ್ ಏನೋ ಮಾಡಕ್ ಹೋಗಿರೋ ಅದನ್ನ ಮಾತ್ರ ಸಾಕು ಅಂತ ನಾವು ಬಿಟ್ಟಿಲ್ಲ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಏನಾದ್ರು ಇದು ಸ್ಟಡಿ ಟೇಬಲ್ ಪ್ಲಸ್ ನಿಮಗೆ ವಾರ್ಡ್ರೋಬ್ ಬರುತ್ತೆ. ವಾರ್ಡ್ರೋಬ್ ನೋಡ್ಬೋದು. ಸೀಲಿಂಗ್ಸ್ ಏನೋ ಅಷ್ಟೊಂದು ಜಾಸ್ತಿ ಏನು ವರ್ಕ್ ಮಾಡಿಲ್ಲ, ಬಟ್ ಇಲ್ಲ, ಸಿಂಪಲ್ ಇದೆ. ಸಿಂಪಲ್ ಇದೆ, ಸಿಂಪಲ್ ಆಗಿ. ಅದು ಸಿಂಪಲ್ ಆಗಿ ಇದಕ್ಕೆ ಯೂಸ್ ಮಾಡೋದ್ರೆ ಕೆಳಗಡೆ ಯೂಸ್ ಮಾಡಿದ್ದೀವಿ ಅಷ್ಟೇ. ಇದು ಇದ್ರ ಬಾಗ್ಲು ಹೇಳ್ಬೋದು ಸರ್. ಪ್ರತಿಯೊಂದಕ್ಕೂ ಒಂದೇ ಡಿಸೈನ್ ಬಾಗ್ಲು ಇರೋ ಇದಕ್ಕೆ ಅಂದ್ರೆ ಈ ಹೊರಗಡೆ ಯೂಸ್ ಮಾಡ್ತೀವಿ. ಟಾಯ್ಲೆಟ್ ಡೋರ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬಾಲ್ಕನಿ ಡೋರ್ಸ್ ಇರ್ಬೋದು. ಇದಕ್ಕೆಲ್ಲ ಬಂದು WPVC ಡೋರ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಮಿಕ್ಕಿದ್ದು ಮನೆ ಒಳಗಡೆ ರೂಮಲ್ಲಿ ಏನ್ ಡೋರ್ಸ್ ಬರುತ್ತೆ ಅದಕ್ಕೆ ಫ್ರೆಶ್ ಡೋರ್ಸ್ ಯೂಸ್ ಮಾಡಿದೀವಿ. ಅದು ಡಿಫ್ರೆಂಟ್ ಪ್ಯಾಟರ್ನ್ ಇದೆ ನೋಡ್ಬೋದು. ಈ ಪ್ಯಾಟರ್ನ್ ಯೂಶಲ್ ಆಗಿ ಮಾಡ್ಸಿರೋದು. ಇದು ನಾವು ಆರ್ಡರ್ ಕೊಟ್ಟು ಮಾಡ್ಸಿರೋದು. ಈಗಲ್ಲ ಹೆಂಗೆ ಬೇಕು ಅಂತ ಮಾಡಿ ಇದೇ ತರ ಪ್ಯಾಟರ್ನ್ ಬೇಕು. ನಮ್ ಡಿಸೈನ್ ಬೇಸ್ ನಮ್ ಡಿಸೈನ್ ಡೋರ್ ಮಾಡ್ತೀವಿ. ಸೂಪರ್ ಸರ್. ನೆಕ್ಸ್ಟ್ ಇದು ಸರ್? ಇದು ಬಂದ್ಬಿಟ್ಟು ನಿಮಗೆ ಪಾರ್ಟಿ ಏರಿಯಾ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂದ್ರೆ ಈ ಕಿಟಿ ಪಾರ್ಟಿ, ಇನ್ನೊಂದು ಸಣ್ಣ ಪುಟ್ಟ ಪಾರ್ಟಿ ಆ ಪಾರ್ಟಿಗಳಿಗೆ ಇದನ್ನ ಇದು ಮಾಡ್ಬೋದು. ಇಲ್ಲೂ ಕೂಡ ಏನೋ ವರ್ಕ್ ಬರುತ್ತೆ ಅನ್ಸುತ್ತೆ. ಅದನ್ನ ರೆಡಿ ಮಾಡ್ತಾ ಇದೀನಿ. ಒಂದ್ ಬುದ್ಧ ಬರುತ್ತೆ. ಬುದ್ಧ ಜೊತೆಗೆ ಇವೆಲ್ಲ ನಿಮ್ಗೆ ಟೈಲ್ಸ್ ಬರೀ ಟೈಲ್ಸ್ ಇದೆಲ್ಲ ಈ ಬುದ್ಧ ಏನ ಈ ಗೋಡೆಗೆ ಬರುತ್ತೆ. ಅವ್ರು ವಾಲ್ ಸೆಂಟರ್ ಇಲ್ಲೇ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಮಾತ್ರ ಅದು. ಹೌದು, ಖಂಡಿತ. ಸೊ ಅಂತ ಹೇಳ್ಬೋದು. ಇದೆಲ್ಲ ಸರ್ ಇದಕ್ಕೆ MS ಸ್ಟ್ರಕ್ಚರ್ ಯೂಸ್ ಮಾಡಿ ಅದ್ರ ಮೇಲೆ ಸೇಫ್ಟಿಗೆ ಪ್ಲಸ್ ಗ್ಲಾಸ್, ಟಫನ್ ಗ್ಲಾಸ್ ಯೂಸ್ ಮಾಡಿ. ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀರಾ? ಇದು ಕಂಪ್ಲೀಟ್ ಆಗಿ ಇದು ಶೀಟ್ ಕಟಿಂಗ್ ಮಾಡಿದ್ದೀರಾ? CNC ಶೀಟ್ ಕಟ್ ಮಾಡಿದ್ದೀರಾ? ಓಕೆ, ಇದು ಸರ್? ಇದೊಂದು ಟಾಯ್ಲೆಟ್ ಇದೆ ಸರ್. ಇಲ್ಲಿ ಇದು ಟಾಯ್ಲೆಟ್ ಆಯ್ತು. ಟಾಯ್ಲೆಟ್ ಇದೆ ಒಂದು. ಇವಾಗ ನಿಮ್ ವಾಷಿಂಗ್ ಮಿಷಿನ್ ಅದೆಲ್ಲ? ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ಲಸ್ ಟಾಯ್ಲೆಟ್ ಪಾಯಿಂಟ್. ಇದು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋಕೆ ಇಲ್ಲಿ ಒಂದು ನಾರ್ಮಲ್ ಟಾಯ್ಲೆಟ್ ಇದೆ. ಸೊ ಇದಕ್ಕೂ ಕೂಡ ಇದೆಲ್ಲ ಇದೆ. ಇದು ಏನ್ ಸರ್ ಇದು ವರ್ಕ್ ಮಾಡಿರೋದು? ಟೈಲ್ ಸರ್, ಇವೆಲ್ಲ ಟೈಲ್. ಹೌದು, ಟೈಲ್. ನ್ಯಾಚುರಲ್ ಟೈಲ್ ಕ್ಲಾಡಿಂಗ್ ಬರುತ್ತೆ. ಕಂಪ್ಲೀಟ್ ನ್ಯಾಚುರಲ್ ಮೇಲ್ಗಡೆ ನಾವೇನ್ ಮಾಡಿದೀವಿ, ಇದ್ರ ಮೇಲೆ ವಾರ್ನಿಷ್ ಅಪ್ಲೈ ಮಾಡಿದ್ವಿ. ಓಕೆ, ಇವಾಗ ನಮ್ ಜೊತೆಗೆ ಈ ಮನೆಯ ಮಾಲೀಕರಾಗಿರ್ತಕ್ಕಂಥ ಆದರ್ಶ್ ಸರ್ ಇದ್ದಾರೆ. ಸರ್, ಕಂಗ್ರ್ಯಾಚುಲೇಷನ್ ಮೊದಲಿಗೆ. ಥ್ಯಾಂಕ್ ಯು ಸೊ ಮಚ್. ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ. ನಿಮ್ಮ ಹೊಸ ಮನೆ ಕನಸು ಈಡೇರ್ತಿದೆ ಅಂತಾನೆ ಹೇಳ್ಬೋದು. ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನಿಜವಾಗ್ಲೂ ಒಂದು ದೊಡ್ಡ ಕನಸೇನೆ. ಆರ್ನ ನಿವಾಸ ಅನ್ನೋದು ನಮ್ಮ ಜೀವನದ
ದೊಡ್ಡ ಕನಸು ಟು ಬಿ ಆನ್ ಫ್ರೆಂಡ್ ಸೈಡ್. ಸೊ ಆ ಕನಸನ್ನ ನನ್ಸ್ ಮಾಡಿಕೊಟ್ಟಿದ್ದು ನಮ್ಮ ಜೈಂಕಾರ್. ಬಿಕಾಸ್ ಯಾಕಂದ್ರೆ ನಾವು ಇನಿಷಿಯಲಿ ಈ ಥರ ನಾನು ಒಂದು ಸೈಟ್ ತೊಗೋತೀನಿ, ಮನೆ ಕಟ್ತೀನಿ, ನಾನು ಮನೆ ಕಟ್ಟಾಗ ಈ ಥರನೂ ಮನೆ ಕಟ್ತೀನಿ ಅನ್ನೋ ಊಹೆ ನನಗಿರಲಿಲ್ಲ ಟು ಬಿ ಆನ್ ಫ್ರೆಂಡ್ ಸೈಡ್. ಯಾಕಂದ್ರೆ ಎಲ್ಲ ಇವಾಗಿರೋ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿರಲಿ ಅಥವಾ ಇಂಟೀರಿಯರ್ ಕಾಸ್ಟ್ ಆಗಿರಲಿ, ಇದೆಲ್ಲ ನೋಡಿದಾಗ ನಮ್ಗೆ ಅನ್ನಿಸ್ತಾ ಇದ್ದು ನಮಗೂ ಬರುತ್ತಾ ಈ ಥರ ಒಂದು ಮನೆ ನಾವು ಕಟ್ಬೋದಾ, ಒಂದು ಕನ್ಸಿನ ಮನೆ ನಾವು ಕಟ್ಬೋದಾ ಅನ್ನೋ ಒಂದು ಯೋಚನೆ ಇದ್ದಾಗ ನನ್ಸ್ ಮಾಡ್ಕೊಟ್ಟಿದ್ವಿ ಇವರು. ಸೊ ತುಂಬಾ 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 ಖುಷಿ ಇದೆ, ತುಂಬಾ ಖುಷಿ ಇದೆ. ಓಕೆ, ಹಾಗೆ ಹೇಳ್ಬೇಕಂದ್ರೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಬಗ್ಗೆ ನೀವೇನೇ ಹೇಳಕ್ಕೆ ಇಷ್ಟಪಡ್ತೀವಿ? ಈ ಮನೆಗೆ ಪಾಯ ಹಾಕೋದ್ರಿಂದ ಹಿಡಿದು ಬಿಲ್ಡಿಂಗ್ ಕಟ್ಟೋ ತನಕ ನಿಮ್ಮಿಬ್ರು ಬಾಂಡಿಂಗ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಾವು ನೀವಿಬ್ಬರು ಕಾನ್ವರ್ಸೇಷನ್ ಅಲ್ಲಿ ಗೊತ್ತಾಗುತ್ತೆ. ಕಾಮಿಡಿ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತೀರಾ, ಚೆನ್ನಾಗಿ ಮಾತಾಡ್ತಾ ಇದಾರೆ, ಆಕ್ಚುಲಿ ಚೆನ್ನಾಗಿ ಬಂದಿದೆ ಅಂತ ಬೇರೆ ತರ ಮಾತಾಡ್ತಾ ಇರ್ತಾರೆ. ಅಂದ್ರೆ ಫ್ರೆಂಡ್ಲಿ ಕಾನ್ವರ್ಸೇಷನ್ ಬಾಂಡಿಂಗ್ ಬೆಳೆದಿದೆ ಅಂತಾನೆ. ಬಿಲ್ಟ್ ಲೈನ್ ಬಗ್ಗೆ ಏನ್ ಹೇಳಕ್ ಇಷ್ಟ? ನನ್ ಬಿಲ್ಟ್ ಲೈನ್ ಬಗ್ಗೆ ಹೇಳೋದಕ್ಕಿಂತ ಜೈಂಕರ್ ಅವ್ರ ಬಗ್ಗೆ. ಬಿಲ್ಟ್ ಲೈನ್ ಅನ್ನೋದು ಅವ್ರ ಕಂಪ್ನಿ ಇತ್ತು ಅಷ್ಟೇ, ಓಕೆನಾ. ಬಟ್ ಆದ್ರೆ ಮನುಷ್ಯನ ಬಗ್ಗೆ ಹೇಳ್ತೀನಿ ನಾನು, ಓಕೆನಾ. ಸೊ ಇವಾಗ ಫಸ್ಟ್ ಆಫ್ ಆಲ್ ಯಾರಾದ್ರೂ ಒಂದು ಸಿವಿಲ್ ಬಗ್ಗೆ ಕಟ್ಟಬೇಕು ಅಂತ ಬಂದಾಗ, ಯಾವುದೇ ಕನ್ಸ್ಟ್ರಕ್ಷನ್ಸ್ ಅಂತ ಹೋದಾಗ್ಲೂ ಬಿಸ್ನೆಸ್ ಅಂತ ಮಾತಾಡೋಣ. ಬಿಸ್ನೆಸ್ ಅಂತ ಹೋದಾಗ ನೋಡೋದು, ಓಕೆ ನನಗೆ 1 ಲಕ್ಷ ಲಾಭ ಬರುತ್ತೆ, 20 ಲಕ್ಷ ಲಾಭ ಬರುತ್ತೆ, ಆ ಥರ ಮಾತಾಡೋಣ ಅನ್ನೋದು ನಾನು ನೋಡಿದೆ. ಆ ಥರ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಬಟ್ ಆದ್ರೆ ಬಿಕಾಸ್ ಐ ಆಮ್ ಆಲ್ಸೋ ಬಿಸ್ನೆಸ್ ಪರ್ಸನ್, ನಾನು ಬಿಸ್ನೆಸ್ ಮಾಡಿರೋದ್ರಿಂದ ನನಗೆ ಆ ವೈಬ್ಸ್ ಗೊತ್ತಾಗುತ್ತೆ. ಆ ವೈಬ್ಸ್ ಗೊತ್ತಾದಾಗ ನನಗೆ ಇಲ್ಲ, ನಾ ಒಬ್ರು ಕಸ್ಟಮರ್ ಬಂದಾಗ ಫಸ್ಟು ಅವರ ಒಂದು ಕನ್ಸನ್ನ ತಿಳ್ಕೋಬೇಕು. ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ಬೇಡ, ಅವ್ರ ಬಡ್ಜೆಟ್ ಏನು, ಅವ್ರು ಮಾಡಿದ್ರೆ ಹೇಗೆ ನೋಡ್ತಾ ಇದ್ದಾರೆ, ಅವರ ಒಂದು ಮೆಂಟ್ಯಾಲಿಟಿ ಏನು ಅಂತ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಮಗೆ ಇನಿಷಿಯಲಿಂದನೇ ಗೈಡ್ ಮಾಡಿದ್ದು ಜೈಂಕಾರ್, ಓಕೆನಾ. ಸೊ ಇವಾಗ ಯಾವುದೇ ಒಂದು ಐಡಿಯಾ ನೋಡಿ, ಓಕೆನಾ, ಇವಾಗ ಪ್ರತಿಯೊಂದು ಇವಾಗ ಒಂದೊಂದು ಫ್ಲೋರ್ಗೂ ಬನ್ನಿ, ಒಂದೊಂದು ಹೈಲೈಟ್ ಕಾಣಿಸುತ್ತೆ, ಒಂದೊಂದು ಫ್ಲೋರ್ಗೂ ಹೋಗಿ ಇನ್ನೊಂದು ಹೈಲೈಟ್ ಕಾಣಿಸುತ್ತೆ. ಸೊ ಆ ಥರ ನಮ್ಮನ್ನು ಅರ್ಥ ಮಾಡಿಕೊಂಡು ಬೆಳೆಸಿದ್ದು ಅಂದ್ರೆ ಮಾಡಿಕೊಟ್ಟಿದ್ದು ಜೈಂಕಾರ್ ಅವರು. ಜೈಂಕಾರ್ ಅವರು ನನಗೆ ಕನ್ಸ್ಟ್ರಕ್ಟರ್ ಅನ್ನೋದಕ್ಕಿಂತ ಈಸ್ ಮೈ ಫ್ರೆಂಡ್. ನಾವು ಆ ಥರನೇ ಬಾಂಡ್ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿವರೆಗೂ. ನಮ್ಮಿಬ್ಬರ ಜಗಳ ಬಂದಿದೆ ಕಾಮನ್. ಮಾಡೋವಾಗ ಇವಾಗ ನನಗೊಂದು ಇಷ್ಟ ಆಗಿರಲ್ಲ, ಇಲ್ಲ ಅವ್ರಿಗೊಂದು ಇಷ್ಟ ಆಗಿರಲ್ಲ, ಇಲ್ಲ ಸರ್ ಇದು ಬೇಡ ಸರ್ ಇದು ಮಾಡೋಣ ಅಂತ ಅವ್ರು ಹೇಳಿರ್ತಾರೆ. ಸೊ ಆ ಥರ ನಾವು ಮಾತುಕತೆ ಮಾಡಿಕೊಂಡು ಒದ್ದಾಡ್ಕೊಂಡು ಹೊಡೆದಾಡ್ಕೊಂಡು ನಾವಿಬ್ಬರೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಒಂದು ಹೇಳಬೇಕು, ಯಾವುದೇ ಐಡಿಯಾ ತೊಗೊಂಡು ಬಂದರೂ ಸಹ ಹಿಲ್ ಬ್ರಿಂಗ್ ಸಮ್ ಆಪ್ಷನ್ಸ್. ಅಂದರೆ ಒಂದಿಷ್ಟು ಆಪ್ಷನ್ಸ್ ಕೊಡ್ತಾರೆ, ನೀವು ನೋಡಿ ಅದ್ರಲ್ಲಿ ಫಸ್ಟ್, ಆಮೇಲೆ ನನಗೆ ಹೇಳಿ ಅಂತ. ಸೊ ಆ ಥರ ಆಪ್ಷನ್ಸ್ನ ಕೊಟ್ಟು ನನಗೆ ಸೆಲೆಕ್ಷನ್ಸ್ನ ಕೊಟ್ಟು ಅದಾದ್ಮೇಲೆ ನಾನು ಒಂದು 2-3 ಸೆಲೆಕ್ಷನ್ ಮಾಡಿದಾಗ ಸರ್ ಈ 3ರಲ್ಲಿ ಯಾವ ಚೆನ್ನಾಗಿ ಬರುತ್ತೆ ಅಂತ ಅವ್ರು ನನಗೆ ಸಜೆಸ್ಟ್ ಮಾಡಿ ಎಲ್ಲಿ ಏನು ಮಾಡಬೇಕು ಅಂತ ಸಜೆಸ್ಟ್ ಮಾಡಿ ಮಾಡಿಕೊಟ್ಟಿದ್ದು ಜೈಂಕಾರ್. ಇನ್ನೊಂದು ನಾನು ಅವ್ರಿಗೆ ಮೊದಲನೇ ದಿನನೇ ಹೇಳಿದೆ, ಸರಿ ನಾನು ಕಟ್ತಿರೋದು ತುಂಬ ಕಷ್ಟಪಟ್ಟು ಫಸ್ಟ್ ಪ್ರಾಪರ್ಟಿ ಫಸ್ಟ್ ಮನೆ. ಸೊ ಆ ಥರ ಒಂದು ಕನಸಿದ್ದಾಗ ನಮಗೆ ಅದು ಒಂದು ಲೆವೆಲ್ ರೀಚ್ ಆಗಬೇಕು ಅನ್ನೋದು ನಮ್ಮ ತುಂಬ ರಿಕ್ವೆಸ್ಟ್ ಇತ್ತು ಅವ್ರಿಗೆ. ಸೊ ಅದರಿಂದ ಅವ್ರು ನನಗೆ ಇಲ್ಲ ನಾನು ಮಾಡ್ಕೊಡ್ತೀನಿ ನಿಮಗೆ, ನಾನು ನಿಂತ್ಕೋತೀನಿ ನಿಮ್ಮ ಜೊತೆ ಅಂತ ಪ್ರತಿಯೊಂದು ಹೆಜ್ಜೆನಲ್ಲೂ ಎವ್ಯಾಕ್ಯುಯೇಷನ್ ಇರ್ಬೋದು, ನಾವು ಮರಳು ತೋಡೋವಾಗಿರ್ಬೋದು, ಫಸ್ಟ್ ನಮಗೆ ಸಾಯಿಲ್ ಟೆಸ್ಟಿಂಗ್ ಇರ್ಬೋದು, ಅಲ್ಲಿಂದ ಶುರು ಮಾಡಿ ಎವ್ಯಾಕ್ಯುಯೇಷನ್ ಆಗಿರಲಿ, ಗೋಡೆ ಎತ್ತೋವಾಗ ಆಗಿರಲಿ, ಪಿಲ್ಲರ್ಸ್ ಕಟ್ಟೋವಾಗ ಆಗಿರಲಿ, ಗೋಡೆಗಳು ಹಾಕೋವಾಗ ಆಗಿರಲಿ, ಇಲ್ಲಾಂದ್ರೆ ಇವಾಗ ಒಂದು ಗೋಡೆ ಬಂದರೆ ಯಾವ ಆ್ಯಂಗಲಲ್ಲಿ ನಾವು ಇಟ್ಕೊಬೇಕು, ಎಲ್ಲಿ ಏನು ಬಂದರೆ ಕರೆಕ್ಟ್ ಆಗಿರುತ್ತೆ ವಾಸ್ತು ಪ್ರಕಾರ ನೋಡಿ. ಇವಾಗ ಇದು ಅಗ್ನಿ ಮೂಲೆ ಕಿಚನ್, ದೇವ್ ಮೂಲೆ, ಕುಬೇರ ಮೂಲೆ ಟಚ್ ಆಗದಲ್ಲೇ ಇರೋ ಥರ ದೇವ್ರ ಮನೆ, ವಾಯು ಮೂಲೆನಲ್ಲಿ ಮೆಟ್ಲು. ನಾವ್ ಯಾರು ವಾಸ್ತು ಹತ್ರ ಹೋಗ್ದಲ್ಲೇ ಇದ್ರು ಅವ್ರು ಅದನ್ನೆಲ್ಲ ನೋಡ್ಕೊಂಡು ಇಲ್ಲ ನಾವ್ ಇದನ್ನ ಮಾಡೋಣ, ಇದನ್ನ ಮಾಡಿದ್ರೆ ಮನೆ ಚೆನ್ನಾಗಿ ಬರುತ್ತೆ, ಮನೆ ದೊಡ್ಡದಾಗಿ ಕಾಣಬೇಕು ಚಿಕ್ಕ ಸೈಟ್ ಅಲ್ಲಿ ಅಂತ ಪ್ಲಾನ್ ಮಾಡಿ ಕರೆಕ್ಟಾಗಿ ನಮಗೆ ಗೈಡ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದು ಅವರು ಪ್ಲಾನ್ ಕೊಟ್ಟಿರ್ತಾರೆ ಸರ್, ಅದ್ರಲ್ಲಿ ನೀವೇನಾದ್ರು ಚೇಂಜಸ್ ಮಾಡಿದಾಗ ಏನಾದ್ರು ಆರ್ಗ್ಯುಮೆಂಟ್ಸ್ ನಡೆದಿತ್ತ ಅಂತ? ಆರ್ಗ್ಯುಮೆಂಟ್ಸ್ ಅಂತಿಲ್ಲ, ನಮ್ಗೆ ಪ್ಲಾನ್ ಕೊಡೋಕೆ ಒಂದು ಹೇಳ್ಬಿಟ್ರು, ಸರ್ ನಾನು ಪ್ಲಾನ್ ಕೊಡ್ತೀನಿ ಬಟ್ ನೀವು ಚೇಂಜ್ ಮಾಡ್ತೀರಾ, ಅದು ಅವರೇ ಹೇಳ್ಬಿಟ್ಟಿದ್ರು ನಮ್ಗೆ. ನಾನು ಪ್ಲಾನ್ ಕೊಡ್ತೀನಿ ಪಕ್ಕ ನೀವು ಚೇಂಜ್ ಮಾಡ್ತೀರಾ? ಮಾಡಿದೀವಿ. ಅಂದ್ರೆ ಇದು ಬೇಡ ಅದು ಬೇಡ, ಇದ್ ಮಾಡ್ಕೊಳ್ಳೋಣ ಹಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ಅವರು ಸ್ಪಂದಿಸ್ತಾರೆ. ಆರ್ಗ್ಯುಮೆಂಟ್ ಅನ್ನೋದಕ್ಕಿಂತ ಹಿ ಲಿಸನ್ಸ್. ಫಸ್ಟ್ ಥಿಂಗ್ ದಟ್ ಐ ಸಾ ಹಿಮ್ ಇಸ್ ಕೇಳಿಸ್ಕೋತಾರೆ. ಹೌದು ಮಾತಾಡಿ ನೀವು ಫಸ್ಟ್ ಮಾತಾಡಿ ಅಂತ ಕೇಳಿಸ್ಕೋತಾರೆ. ಆ ಕೇಳಿಸ್ಕೊಂಡಾದ್ಮೇಲೆ ಗೈಡ್ ಮಾಡ್ತಾರೆ, ಸರ್ ಇದು ಮಾಡಿದ್ರೆ ಇದು ಪ್ಲಸ್ ಇದು ಮೈನಸ್, ಇದು ಇನ್ನೊಂದು ಮಾಡಿದ್ರೆ ಇದು ಪ್ಲಸ್ ಇದು ಮೈನಸ್, ಯಾವ್ದು ಬೇಕು ನೀವು ಯೋಚನೆ ಮಾಡಿ, ಅದ್ರ ಮೇಲೆ ಅವ್ರು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಆ ಪ್ಲಾನ್ ಕೊಟ್ಟಾಗ ಆರ್ಗ್ಯುಮೆಂಟ್ ಆಗೋದಕ್ಕಿಂತ ಹೆಲ್ದಿ ಡಿಸ್ಕಷನ್ಸ್ ಜಾಸ್ತಿ ಆಗಿ. ಏನಾದ್ರು ಕಾಸ್ಟ್ ಕಟ್ಟಿಂಗ್ ಅಂದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಕಮ್ಮಿ ಮಾಡಿದಾರ ಜಾಸ್ತಿ ಹೇಳಿ, ಆ ಥರ ಏನಾದ್ರು ಬಜೆಟ್ ವೈಸ್ ಏನಾದ್ರು ಕಾಂಪ್ರಮೈಸ್? ಅವೆಲ್ಲ ಇಲ್ಲ ಸರ್, ಕ್ವಾಲಿಟಿ ವರ್ಕ್ ಪ್ರತಿಯೊಂದರಲ್ಲೂ ಕ್ವಾಲಿಟಿ ವರ್ಕ್ ನೋಡಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಬೇಕು, ಇವಾಗ ನೋಡಿ ಅಲ್ಲೊಂದು ರಾಫ್ಟರ್ ಹಾಕಿದ್ದೀವಿ, ಆ ರಾಫ್ಟರ್ಸ್ ಇಂದ ಇರ್ಬೋದು, ಇವಾಗ ಆಕ್ರಿಲಿಕ್ ಶೀಟ್ ಆಗಿರ್ಬೋದು, ಇಲ್ಲಿಂದ ಆಕ್ರಿಲಿಕ್ ಆಗಿರ್ಬೋದು. ಇನಿಷಿಯಲಿ ಮಾತಾಡಿದಾಗ ಇವೆಲ್ಲ ಡೋರ್ ನಾವು ಮೊದಲು ಮಾತಾಡ್ಕೊಂಡಿದ್ದು ಸಾಲಿಡ್,
ಕರೆಕ್ಟಾ? ಟೀ ಫಸ್ಟ್ ಇನಿಷಿಯಲ್ ಮಾತಾಡುವಾಗ ಇದು ಟೀ ಕೋಡ್ ಮಾತಾಡಿದ್ವಿ. ಬೇರೆ ರೂಮ್ಗಳಿಗೆಲ್ಲ ಮಾತಾಡಿದಾಗ ಸಾಲ್ವುಡ್ ಫ್ಲಶ್ ಡೋರ್ ಅಂತ ಮಾತಾಡಿದ್ವಿ, ಸಾಲ್ವುಡ್ ಅಂತ ಮಾತಾಡ್ಬೋದು. ಆದ್ರೆ ಅದಾದ್ಮೇಲೆ ಇಲ್ಲ ಬೇಡ ಸರ್, ನಿಮ್ ಬಜೆಟ್ ಅಲ್ಲಿ ನಾನು ಇನ್ನೊಂದು 10,000 20,000 ಎಕ್ಸ್ಟ್ರಾ ಮಾಡಿದಾಗ ಇದೆಲ್ಲ ಟೀ ಕೋಡ್ ಕನ್ವರ್ಟ್ ಮಾಡ್ಬೋದು, ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ, ಲೈಫ್ ಬರುತ್ತೆ ಅಂತೆಲ್ಲ ನಮಗ್ ಪ್ಲಾನ್ಸ್ ಕೊಟ್ಟು ನಮ್ಮ ಬಜೆಟ್ ಅಲ್ಲೇ ಇಟ್ಟು ನಮ್ಮ ಬಜೆಟ್ ಇದೆಯಾ ಇಲ್ವಾ ಅನ್ನೋದನ್ನು ನಮ್ಗೆ ಯೋಚನೆ ಮಾಡಿ ನಮ್ಗೆ ಹೇಳಿ ಟೀ ಕೋಡ್ ಹಾಕ್ಸಿದ್ವಿ ಸರ್. ಯಾಕಂದ್ರೆ ತುಂಬಾನೇ ಟಾಸ್ಕ್ ಇತ್ತಿದ್ರಲ್ಲಿ 20x40 ಇಷ್ಟು ಲಕ್ಸುರಿಯಸ್ ಕಾಣೋ ತರ ಮಾಡೋದಂದ್ರೆ ಒಂದು ಟಾಸ್ಕ್, ಹೆವಿ ಟಾಸ್ಕ್ ಸರ್, ಹೆವಿ ಟಾಸ್ಕ್. ಇವಾಗ ನೋಡಿ ಪ್ರತಿಯೊಂದು ಲೈಟ್ಸ್ ನೋಡಿ, ಇವಾಗ ಬೇರೆ ಮನೆ ಸುತ್ತಾನೆ ಎಷ್ಟು ಲೈಟ್ಸ್ ಇದೆ ನೋಡಿ, ಓಕೆನಾ? ಆಮೇಲೆ ಕಲರ್ ಕಾಂಬಿನೇಷನ್ಸ್ ನೋಡಿ. ಇವಾಗ ಮೆಟ್ಲೆ ನೋಡ್ಕೊಳ್ಳಿ, ಓಕೆನಾ? ಜನರಲಿ ಒಂದು ಮನೆಗೆ ಮೆಟ್ಲ್ ಮಾಡಿದಾಗ ನಾರ್ಮಲ್ ಮಾಡಿ ಇದು ಮಾಡ್ತಾರೆ, ಬಟ್ ಅದನ್ನು ಸಹ ಅವರು ಪ್ಲಾನ್ ಮಾಡಿ ಅದನ್ನ ಬಾಕ್ಸ್ ಟೈಪ್ ಮಾಡೋಣ ಬೇಡ, ಅದನ್ನ ಲುಕ್ ಬರುತ್ತೆ. ಈ ರೈಲಿಂಗ್ಸ್ ಅಷ್ಟೇ, ನಾರ್ಮಲ್ ರೈಲಿಂಗ್ಸ್ ಮಾಡೋದು ಬೇಡ, ನಾವು ಅದನ್ನ ಬೇರೆ ತರ ರೈಲಿಂಗ್ಸ್ ಮಾಡೋಣ ಅಂತ ಪ್ಲಾನ್ ಕೊಟ್ರು. ಅದಾದ್ಮೇಲೆ ರಾಫ್ಟರ್ಸ್ನು ಅಷ್ಟೇ, ಇವಾಗ ಗೋಡೆ ನಾವು ನಾರ್ಮಲ್ ಆಗಿ ಡಿಸೈನ್ ಮಾಡೋದು ಬೇರೆ ತರ ಮಾಡೋಣ. ಇವಾಗ ನಮ್ ಬೇಬಿ ರೂಮ್ ಅಲ್ಲಿ ನೋಡಿ, ನಾವು ಫಸ್ಟ್ ಡಿಸೈನ್ ಮಾಡಿದ್ದೆ ಬೇಬಿ ರೂಮ್, ಕರೆಕ್ಟಾ? ಫಸ್ಟ್ ಬೇಬಿ ರೂಮ್ ನಾ ಕೇಳ್ದ, ನನಗೆ ಬೇಬಿ ರೂಮ್ ಚೆನ್ನಾಗಿ ಬರಬೇಕು, ಅವಳು ಓದೋದಕ್ಕೆ ಚೆನ್ನಾಗಿ ಬರಬೇಕು. ಇವಾಗ ನೀವು ಮೇಲ್ ಹೋಗಿ ನೋಡಿದ್ರು ಸಹ, ಓಕೆನಾ, ಬೇಬಿ ರೂಮ್ ಅಲ್ಲಿ ಬೇಬಿ ಓದೋದಕ್ಕೆ ಟಾಪ್ ಒಂದು ಲೈಟ್ ಇದೆ, ಒಂದು ಟ್ರ್ಯಾಕ್ ಲೈಟ್ ಇದೆ, ಜೊತೆಗೆ ಸೈಡ್ ಲೈಟ್ ಸಹ ಇದೆ. ಅಂದ್ರೆ ಅವಳು ಪರ್ಟಿಕ್ಯುಲರ್ ಓದೋ ಜಾಗನೇ ಫುಲ್ ಬ್ರೈಟ್ ಆಗಿ ಬರಬೇಕು ಅನ್ನೋದು ಒಂದು ಕಡೆ ಲೈಟ್ಸ್, ಅಂದ್ರೆ ಆ ಪರ್ಟಿಕ್ಯುಲರ್ ಒಂದು ಸ್ಮಾಲ್ ಜಾಗದಲ್ಲಿ ಅಷ್ಟು ಲೈಟ್ಸ್ ಮನೆಯೆಲ್ಲ ನೋಡ್ಕೊಂಡು ಎಲ್ಲೆಲ್ಲಿ ಬರ್ಬೇಕು, ಏನ್ ಮಾಡ್ಬೇಕು, ಫೋಲ್ಡಿಂಗ್ ಟೇಬಲ್, ಕರೆಕ್ಟ್, ಅವಳು ಫೋಲ್ಡಿಂಗ್ ಟೇಬಲ್ಸ್, ಓಡಾಡೋದಕ್ಕೆ ಜಾಗ ಬರಬೇಕು, ನಮ್ಗೆ ಹಿಂದೆಗಡೆ ಡಿಸೈನ್ ಬರಬೇಕು, ಎಲ್ಲದನ್ನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡ್ಬೇಕು. ಈ ಹಾಲ್ ಅಲ್ಲಿ ದೇವ್ರ ಮನೆ ಕಾನ್ಸೆಪ್ಟ್ ಸರ್, ದೇವಸ್ಥಾನನೇ ಕಟ್ಬಿಟ್ಟಿದ್ದೀರಾ ಎಲ್ರು. ದೇವ್ರ ಮನೆ ಅಂತ ಒಂದು ರೂಮ್ ಮಾಡಿಬಿಟ್ಟು ಮಾಡ್ತಾರೆ, ನೀವೇನ್ ದೇವಸ್ಥಾನನೇ ಕಟ್ಬಿಟ್ಟಿದ್ದೀರಲ್ಲ, ಏನ್? ಸೊ ಆಕ್ಚುಲಿ ಒಂದು ಸರ್, ನಾನು ಸ್ವಲ್ಪ ದೈವ ಭಕ್ತಾನೆ, ದೇವ್ರನ್ನ ನಂಬೋದು ಜಾಸ್ತಿ. ಸೊ ಅದರಿಂದ ನಾನು ಬಂದಾಗ ಇನಿಷಿಯಲಿನೇ ಹೇಳಿದೆ, ನಂಗೆ ದೇವ್ರ ಮನೆ ತುಂಬಾ ಚೆನ್ನಾಗಿ ಬರಬೇಕು. ಅದು ನಾವು ಪ್ಲಾನ್ ಮಾಡಕ್ ಮುಂಚೆನೇ ದೇವ್ರ ಮನೆ ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ವಿ. ಅವಾಗ ನನಗೆ ಸರ್ ಆಯ್ತು ಅಂತೇಳಿ ಅವರು ಒಂದಷ್ಟು ಡಿಸೈನ್ಸ್ ಕೊಟ್ರು, ನಾನು ಒಂದಷ್ಟು ಡಿಸೈನ್ಸ್ ಕೊಟ್ರೆ ನಮ್ಮಿಬ್ಬರದು ವರ್ಕೌಟ್ ಆಗ್ಲಿಲ್ಲ ಸರ್. ನಾನು 8 ಡಿಸೈನ್ ಕೊಟ್ಟಿದ್ದೆ. ಅವಾಗ ಅವ್ರು ತಗೊಂಬಂದು ಫೋಟೋ ಕೊಟ್ರು, ಅದು ಇವ್ರಿಗೆ ತುಂಬಾ ಇಷ್ಟ ಆಯ್ತು. ಓಕೆ ಇವ್ರಿಗೆ ಮಾಡೋಣ ಅಂತ ಹೇಳಿ ತುಂಬಾ ಇಷ್ಟಪಟ್ಟಾಗ ಹೇಳಿದ್ರು, ನಾನು ಎಕ್ಸಿಕ್ಯೂಟ್ ಮಾಡ್ಕೊಡ್ತೀನಿ, ಆದಷ್ಟು ಸಿಮಿಲರ್ ಮಾಡ್ಕೊಡ್ತೀನಿ ಅಂದ್ರೆ ಅದು ಅದಕ್ಕಿಂತ ಚೆನ್ನಾಗಿ ಬಂದು. ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ನೋಡಿ, ಅರಣ್ಯ ಒಂದೊಂದು ಗೋಡೆನೂ ಕಟ್ಟಿದೆ, ಓಕೆನಾ? ಮೇಲ್ಗಡೆ ಗೋಪುರ ಆಗಿರ್ಬೋದು, ಇಲ್ಲಿ ಗ್ರೂವಿಂಗ್ ಆಗಿರ್ಬೋದು. ಆಮೇಲೆ ಈ ಆನೆ ಕಾನ್ಸೆಪ್ಟ್ ಇವ್ರದೆ ಸರ್, ಆನೆಗಳು ತಗೊಂಡ್ ಬಂದಿರಿ, ಎಲ್ಲ ಫುಲ್ ಗೋಡೆಗಳಾಗಿರ್ಬೋದು, ಅದನ್ನ ಇದೇ ತರನೇ ಮಾಡೋಣ, ಅದಕ್ಕೆ ಮಾರ್ಬಲ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಹೈಲೈಟ್ ಆಗುತ್ತೆ. ಸೋಬರ್ ಕಲರ್ ಬೇಕು ಅಂದಾಗ ಸರ್ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಎಲ್ಲಾನು ಸೆಟ್ ಮಾಡಿ, ಆ ಫೋಟೋ ನೋಡಿದ ತಕ್ಷಣನೇ ಸರ್ ನಂದು ಚೆನ್ನಾಗಿಲ್ಲ, ನಿಮ್ದು ಚೆನ್ನಾಗಿಲ್ಲ, ನಿಮ್ಮ ಮಿಸಸ್ ಚೆನ್ನಾಗಿದೆ, ಮಾಡ್ಕೊಡೋಣ, ಇದನ್ನ ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಇಷ್ಟಪಟ್ಟು ಎಕ್ಸಿಕ್ಯೂಟ್ ಮಾಡಿ. ಇನ್ನೊಂದೇನಾಗುತ್ತೆ ಗೊತ್ತಾ, ಇವಾಗ ಕನ್ಸ್ಟ್ರಕ್ಷನ್, ಇವಾಗ ಇದು ನನ್ನ ಮನೆ, ನನಗೆ ಏನೇನೋ ಕನ್ಸಿರುತ್ತೆ, ಹಂಗ್ ಕಟ್ಟಬೇಕು, ಹಿಂಗ್ ಕಟ್ಟಬೇಕು, ಹಂಗ್ ಮಾಡಬೇಕು ಅಂತ. ಅದಕ್ಕೆ ನಾನ್ ಸೆಲೆಕ್ಟ್ ಮಾಡಿರ್ತಕ್ಕಂಥ ಬಿಲ್ಡರ್ ಅಥವಾ ಕನ್ಸ್ಟ್ರಕ್ಟರ್ ಅದನ್ನ ಅವರು ಅವ್ರು ಇಷ್ಟಪಡ್ತಿದ್ರೆ ನಾನು ಹಂಗೆ ಔಟ್ಪುಟ್ ಕೊಡಬೇಕು ಅಂತ ಅವ್ರ ಮನಸ್ಸಿಂದ ಬಂದ್ರೆ ಮಾತ್ರ ಈ ತರ ಸಾಧ್ಯ. ಅದರಲ್ಲಿ ಇವ್ರು ಮಾಡಿದ್ದಾರೆ. ಸೊ ಎಲ್ಲ ಮನುಷ್ಯನ ಅದ್ರಲ್ಲಿ ನಂಬೋದು, ಆರಾಮಾಗಿ ಅವ್ರ ಪ್ಲಾನ್ ನ ನಂಬಿಡಿ ನೀಟಾಗಿ ಮಾಡ್ಕೊಡ್ತಾರೆ. ಬಟ್ ಟೈಮ್ ಕೊಡ್ಬೇಕು ಸರ್, ನಾವು ಅರ್ಜೆಂಟ್ ಮಾಡಿ ಎಷ್ಟು ದಿನ ಮಾಡೋದು ಸರ್? ಎಕ್ಸಾಕ್ಟ್ಲಿ 8 months. ಇವಾಗ 8 months ಓವರ್ ಆಲ್ 8 months ಅಲ್ಲಿ ಪೂರ್ತಿ ಬಿಲ್ಡಿಂಗ್ ಇವಾಗ ನಮಗೆ ಕಂಪ್ಲೀಟ್ ಮಾಡ್ಕೊತಿದ್ದಾರೆ. 8 months ಬೇಕಾಗುತ್ತೆ ಸರ್? 8 months ಬೇಕಾಗುತ್ತೆ ನಮಗೆ. ಸೀಟ್ ವರ್ಕ್ ಬೇಕಾಗಿತ್ತು, ಇಂಟೀರಿಯರ್ ವರ್ಕ್ ಡಿಸೈನ್ ಸ್ವಲ್ಪ ಜಾಸ್ತಿ ಅಂತ ಸ್ವಲ್ಪ ಟೈಮ್, ಸ್ವಲ್ಪ ಡಿಸೈನ್ 3 months ಅಷ್ಟು ಇಂಟೀರಿಯರ್ ವರ್ಕ್ ಆಲ್ಟ್ರೇಷನ್ ಬೇಗ ಮಾಡ್ಬೋದಾಗಿತ್ತು. ಸ್ವಲ್ಪ ನಮ್ಗೆ ಈ ವರ್ಕ್ ಸ್ವಲ್ಪ ಇದಿತ್ತು ಅಂತ ಅವ್ರು ಬೇಗ ಮಾಡ್ಬೋದಾಗಿತ್ತು ಅನ್ನೋದಕ್ಕಿಂತ ಅವ್ರಿಗೆ ಪರ್ಫೆಕ್ಷನ್ ಬರಬೇಕಿತ್ತು. ಈ ಔಟ್ಪುಟ್ ಬರ್ತಾ ಇರ್ಲಿಲ್ಲ. ನಾವು ಅರ್ಜೆಂಟ್ ಮಾಡಕ್ ಹೋಗಿದ್ದಿದ್ರೆ ಇವಾಗ ಇನ್ಯಾವುದೋ ಕಲ್ ತಗೊಂಬಂದು ಹಾಕ್ಬಿಡ್ಬೋದಾಗಿತ್ತು, ಇಲ್ಲೊಂದು ಇನ್ನೊಂದು ಯಾವ್ದೋ ತಗೊಂಬಂದು ಹಾಕ್ಬೋದಾಗಿತ್ತು. ಆತರ ಮಾಡಿದ್ರೆ ಇಟ್ಸ್ ಓಕೆ, ಇನ್ನೊಂದ್ ಮಂತ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅವ್ರು ಅದನ್ನ ನೀಟಾಗಿ ಪ್ಲಾನ್ ಮಾಡಿ ಆ ಔಟ್ಪುಟ್ ತಗೊಂಬಂದು ಕೊಟ್ಟಿದ್ದಾರೆ. ಮನೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್, ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ನನಗೆ ತುಂಬಾ ಹೈಲೈಟ್ ಅನ್ಸಿದ್ದು ದೇವ್ರ ಮನೆ. ಬಂದು ಎದ್ದ ತಕ್ಷಣ ದೇವ್ರ ಮನೆನೇ ಡೈರೆಕ್ಟ್. ಸರ್ ಒಳ್ಳೇದಾಗ್ಲಿ, ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ, ಹೀಗೆ ಸೊ ಮಚ್ ಬೆಳೀರಿ, ಒಳ್ಳೇದಾಗ್ಲಿ ನಿಮ್ಗೂ. ಥ್ಯಾಂಕ್ ಯು. ನಿಮ್ಗೂ ಒಳ್ಳೇದಾಗ್ಲಿ ಸರ್. ಹಾಗೆ ಬಿಲ್ಡ್ ಲೈನ್ ಕನ್ಸ್ಟ್ರಕ್ಷನ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇವನ್ ಕಾಂಟ್ಯಾಕ್ಟ್ ನಂಬರು ನಿಮಗೆ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ಎನಿ ಎಂಕ್ವೈರೀಸ್ ಅಥವಾ 1 ವರ್ಷ 2 ವರ್ಷ ನಿಮಗೆ ಮುಂದೆ ಏನಾದರೂ ಪ್ಲಾನ್ಸ್ ಇದ್ರೂ ಪರವಾಗಿಲ್ಲ, ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅಂತ ಅಲ್ವಾ ಸರ್? ಖಂಡಿತ ಒಳ್ಳೆದಾಗಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.